ಶನಿವಾರ ಆಗಿರೋದ್ರಿಂದ ಈ ದಿನ ವಿಶೇಷ ಸಂಚಿಕೆ ಇರುತ್ತೆ. ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ಬೋದು ಮಾಸ್ಟರ್ಸ್. ಅಂದ್ರೆ ಹಾಡು, ಕವನ, ಕತೆ, ಏಕಪಾತ್ರ ಅಭಿನಯ ಇನ್ನು ಮುಂತಾದಂಥವು ನಿಮ್ಮಲ್ಲಿ ಏನು ಕಲೆಗಳಿವೆ ಅವನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ಬೋದು ಅಂತ ಕೇಳ್ಕೊತಾ ಇದೀವಿ. ಆದಷ್ಟು ಸಹ ಎಲ್ರು ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಆನ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ಏನೇ ಒಂದು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರಿಗೆ ಒಂದು ಕುತೂಹಲ ಇರುತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಎಲ್ಲ ಈ ಬ್ಲಾಕ್ ಬೋರ್ಡ್ ನೋಡ್ದಂಗಾಗತ್ತೆ. ಯಾವುದೇ ಒಂದ್ ನಗು ಇಲ್ಲ, ಒಂದು ಒಂದು ಶೇರಿಂಗ್ ಆಗಲ್ಲ, ಭಾವನೆಗಳು ಶೇರಿಂಗ್ ಆಗಲ್ಲ. ಒಬ್ಬರನ್ನೊಬ್ಬರು ನೋಡ್ತಾ ಇದ್ರೆ ಒಂದು ಭಾವನೆಗಳು ಶೇರ್ ಆಗತ್ತೆ. ಒಂದು ನಗು ಇದ್ರೆ ಏನಕ್ಕೋಸ್ಕರ ನಗಿತಾ ಇದಾರೆ ಅನ್ನೋದು ಒಂದು ಕ್ವಶನ್ ಆದ್ರೂ ಬರುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಬ್ಲಾಕ್ ಬೋರ್ಡ್ ನೋಡ್ಕೊಂಡು ಸುಮ್ನೆ ಏನೋ ಒಂದು ಮೂಡ್ ಇರಲ್ಲ ಮಾಸ್ಟರ್ಸ್. ಹಾಗಾಗಿ ಎಲ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಕ್ಕಂಥವ್ರು ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಅನ್ಮ್ಯೂಟ್ ಕೊಡ್ತಾ ಹೋಗ್ತೇನೆ. ಎಲ್ರೂ ಸಹ ಪಾರ್ಟಿಸಿಪೇಟ್ ಮಾಡ್ಬೇಕು. ಆದಷ್ಟು ಇವತ್ತು ಕಡಿಮೆ ಜನ ಇದ್ದಾರೆ, ಎಲ್ರಿಗೂ ಏನೋ ಬ್ಯುಸಿ ಅನ್ಕೋತೀನಿ. ಸುಮಾರು ಕಡಿಮೆ ಜನ ಇದ್ದಾರೆ, 27 ಜನ ಮಾತ್ರ ಇದ್ದಾರೆ. ಹಾಗಾಗಿ ಎಲ್ಲರೂ ಸಹ ಹ್ಯಾಂಡ್ ರೈಸ್ ಮಾಡ್ತಾ ಹೋಗಿ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡಿ ಮಾಸ್ಟರ್ಸ್. ಮೊದಲಿಗೆ ಒಂದು ಹಾಡನ್ನ ಹಾಡೋದ್ರ ಮೂಲಕ ನಾವು ಅಂದ್ರೆ ದೇವರ ಪ್ರಾರ್ಥನೆ ಮೂಲಕ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ದೇವರ ಹಾಡು ಮೋಸ್ಟ್ಲಿ ಶಶಿಕಲಾ ಮೇಡಮ್ ಹೇಳ್ತಾರ? ಇಲ್ಲ, ಶ್ಯಾಮಲಾ ಮೇಡಮ್ ಹೇಳ್ಬೋದಾ? ಎಸ್ ಮ್ಯಾಮ್, ಆಪ್ಷನ್ ಕೊಡ್ತೀನಿ. ದೇವರ ಹಾಡನ್ನ ಹಾಡೋದ್ರ ಮೂಲಕ ನಾವು ಇವತ್ತು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಹಾಡಿ ಮ್ಯಾಮ್, ದೇವರ ಹಾಡೋದ್ರ ಮೂಲಕ ನಾವು ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ನಿನ್ನ ಬಿಟ್ಟು ಅನ್ಯರ ಭಜಿಸಿದರೆನಗೆ ಆಣೆ ರಂಗ, ಎನ್ನ ನೀ ಕೈ ಬಿಟ್ಟು ಹೋದರೆ ನಿನಗೆ ಆಣೆ. ಎನಗೆ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ತನು ಮನದನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ತನು ಮನದನದಲ್ಲಿ ವಂಚಕನಾದರೆ ಎನಗೆ ಆಣೆ ರಂಗ, ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ಎನಗೆ ಆಣೆ. ಮನಸ್ಸು ನಿನ್ನಲ್ಲಿ ನಿಲ್ಲಿಸದಿದ್ದರೆ ನಿನಗೆ ಆಣೆ. ಎನಗೆ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಸಾಕು ಮನುಜರ ಸಂಗವ ಮಾಡಿದರೆನಗೆ ಆಣೆ ರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ. ಧನ್ಯವಾದಗಳು.
ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್. ಪ್ರಿಪೇರ್ ಆಗಿದ್ರಲ್ಲ ಹಾಡಕ್ಕೆ? ಹಾ, ಅಲ್ಲ, ಪ್ರಿಪೇರ್ ಅಂತೂ ಆಗಿದ್ರಲ್ವಾ ಹಾಡಕ್ಕೆ? ಹಾಡ್ತೇನೆ ನೆನ್ಸ್ಕೊಂಡಿದ್ದೆ. ಫಸ್ಟ್ ಓಕೆ ಮ್ಯಾಮ್. ಹಾಡ್ತೇನೆ ನೆನ್ಸ್ಕೊಂಡಿಲ್ಲ ಅಷ್ಟೇ. ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಬಂತು ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ದೇವರ ಹಾಡನ್ನ ಪ್ರಾರ್ಥನೆ ಮಾಡೋದ್ರ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಹಾಗಾಗಿ ಅದ್ಭುತ ಆಗತ್ತೆ ಅಂತ ನಾನು ಭಾವಿಸಿದೀನಿ. ಅದೇ ತರ ನಮ್ಮೆಲ್ಲ ಮಾಸ್ಟರ್ಗಳು ಸಹ ಹೆಚ್ಚು ಹೆಚ್ಚು ಭಾಗವಹಿಸ್ತಾರೆ ಅಂತ ಅನ್ಕೊಂಡಿದೀನಿ ಮಾಸ್ಟರ್. ಬೇಗ ಬೇಗ ಹ್ಯಾಂಡ್ ರೈಸ್ ಬರ್ಲಿ ಒಬ್ಬೊಬ್ಬರದೇ. ನಮ್ಗಿನ್ನು 1 ಗಂಟೆಗಳ ಕಾಲಾವಕಾಶ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹ ಹ್ಯಾಂಡ್ ರೈಸ್ ಮಾಡ್ತೀರಾ ಅಂತ ಭಾವಿಸ್ತಾ ನಮ್ಮ ಶಶಿಕಲಾ ಮೇಡಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ಹಾ, ನಾನು ಒಂದ್ ಏನ್ ಹೇಳ್ತೇನೆ ಅಂದ್ರೆ, ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಜ್ಯೋತಿ ಮೇಡಮ್ ನನಗೆ ಮೊನ್ನೆ ಹೇಳಿದ್ರ. ನಾನು ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡಕ್ಕೆ ಶುರು ಮಾಡಿದ್ದೀನಿ. ಅದನ್ನ ಒಂಚೂರು ಹೇಗ್ ಮಾಡಿದ್ದಾರೆ ಅಂತ ಕೇಳಕ್ಕಾದ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾನು ಈ ಪ್ರಸ್ತುತ ವಿದ್ಯಮಾನ ಹೇಗಿದೆ ಅನ್ನೋದನ್ನ ಒಂದು ಹಾಡಿನ ಮೂಲಕ ಹೇಳ್ತೇನೆ. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ಬ್ಯಾಂಕ್ ಇರುವುದೇ ನಿನಗಾಗಿ ಸಾಲ ಕೊಡಲು ಅಡ್ಡಿ ಇಲ್ಲ. ಬ್ಯಾಂಕ್ ಇರುವುದೇ ನಿನಗಾಗಿ ಸಾಲ ಕೊಡಲು ಅಡ್ಡಿ ಇಲ್ಲ. ನಿನಗೆ ಸಾಲ ಯಾಕೆ ಬೇಕು ಹೇಳು ಬೇಗನೆ. ನಿನಗೆ ಸಾಲ ಯಾಕೆ ಬೇಕು ಹೇಳು ಬೇಗನೆ. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ಮರಗಳೆಲ್ಲ ನಾಶವಾಗಿ ಇದ್ದ ಗೂಡು ಬಿದ್ದು ಹೋಗಿ. ಕಾಶಿಪುರದಲ್ಲೊಂದು ಫ್ಲಾಟ್ ಕೊಳ್ಳಬೇಕಿದೆ. ಮರಗಳೆಲ್ಲ ನಾಶವಾಗಿ ಇದ್ದ ಗೂಡು ಬಿದ್ದು ಹೋಗಿ ಕಾಕಪುರದಲ್ಲೊಂದು ಫ್ಲಾಟ್ ಕೊಳ್ಳಬೇಕಿದೆ. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ಓಕೆ, ನಾನು ಸಾಲ ಕೊಡುವೆ, ಮನೆ ಪತ್ರ ಸಿದ್ಧ ಮಾಡು. ಆದ್ರೆ ನಿಂಗೆ ಶೂರಿಟಿಯನ್ನು ಯಾರು ಕೊಡುವರು. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ಅದರ ಚಿಂತೆ ನಿನಗೆ ಬೇಡ ಇದ್ದಾರಲ್ಲ ಸಿದ್ರಾಮಣ್ಣ. ಕಾಕಭಾಗ್ಯ ಸ್ಕೀಮಿನಲ್ಲಿ ಫ್ಲಾಟ್ ಪಡೆಯುವೆ. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ವಾವ್ ಕಾಕರಾಜ ನಿನ್ನ ಭಾಗ್ಯ ಕೆಣೆಯೇ ಇಲ್ಲ. ಕಾಕರಾಜ ನಿನ್ನ ಭಾಗ್ಯ ಕೆಣೆಯೇ ಇಲ್ಲ. ಬೇಗ ನಾನು ಸಾಲ ಕೊಡುವೆ, ಸೈನ್ ಮಾಡ್ಬಿಡು. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ತಾಳು ಸ್ವಲ್ಪ 1 ನಿಮಿಷ ಸಿದ್ರಾಮಣ್ಣ ಕೇಳಿ ಬರುವೆ. ಇದಕ್ಕೂ ಉಂಟೆ ಸಾಲ ಮನ್ನಾ ಎಂದು ಈಗಲೇ. ಕಾಗೆಯೊಂದು ಹಾರಿ ಬಂದು ಬ್ಯಾಂಕಿನೊಳಗೆ ಕುಳಿತುಕೊಂಡು ಸಾಲ ಕೊಡಲೇಬೇಕು ಎಂದು ಅರಚತೊಡಗಿತು. ಸೂಪರ್ ಮ್ಯಾಮ್. ಅಂದ್ರೆ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ನಾವು ಈ ತರ ಮರಗಳನ್ನ ಎಲ್ಲ ಕಡ್ದು ಪಾಪ ಕಾಗೆಗೆ ಜಾಗ ಇಲ್ದಂಗೆ ಮಾಡಿದೀವಿ. ಆದ್ರೆ ಅದ್ ಕಾರಣ ಕಾಗೆ ಹೋಗಿ ಬ್ಯಾಂಕಲ್ಲಿ ಸಾಲ ಕೇಳೋ ಅಂತ ಪರಿಸ್ಥಿತಿ ಅದಕ್ಕೆ ಬಂದಿದೆ. ಸೂಪರ್ ಮ್ಯಾಮ್, ಅದ್ಭುತ ಮೇಡಮ್ ಹಾಡು. ಅಂದ್ರೆ ಅದ್ರ ಅರ್ಥ ಮಾಡ್ಕೊಂಡ್ರೆ ನಾವು
ಅಂದ್ರೆ ನಾವು ಈ ಅಂದ್ರೆ ಪರಿಸರವನ್ನ ಹಾಳು ಮಾಡಬಾರ್ದು, ಅವಕ್ಕೂ ಸಹ ಮನೆ ಮಠ ಎಲ್ಲ ಬೇಕು. ಅವು ಇನ್ನೆಲ್ಲೋಗ್ತವೆ? ಅವು ಅಲ್ಲಿ ಅವ್ರ ಜಾಗನ ತಗೊಂಬಂದ್ ನಾವೆಲ್ಲ ಕಟ್ ಮಾಡಿ ಮಾಡ್ತಾ ಇದ್ರೆ ನಾಳೆ ಬೆಳಿಗ್ಗೆ ಅವು ಹಂಗೆ ಹೋಗ್ಬೇಕಾಗತ್ತೆ. ಹೌದು ಹೌದು ಹೌದು. ಸೂಪರ್ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಜ್ಯೋತಿ ಮ್ಯಾಮ್ ಏನ್ ಹೇಳ್ತೀರಾ ನಮ್ ಶಶಿಕಲಾ ಮ್ಯಾಮ್ ಹಾಡಿನ ಬಗ್ಗೆ? ತಾವು ಕೋರ್ಸಿದೀರಾ. ಎಸ್ ಮೇಡಮ್, ತುಂಬಾ ಅದ್ಭುತವಾಗಿತ್ತು ಮೇಡಮ್ ಸಾಂಗು. ಅರ್ಥ ಮಾಡ್ಕೋಬೇಕು, ಆಕ್ಚುಲಿ ನಾವು ಪರಿಸರ ನಾಶ ಮಾಡ್ತಾ ಇದೀವಿ. ಈಗ ರೋಡ್ ದೊಡ್ಡದಾಗ ಆಗ್ಬಂತ ಇರಂತ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಟ್ ಮಾಡ್ತಿದ್ದಾರೆ. ಆಮೇಲೆ ಪರಿಸರ ನಾಶ ಆಗ್ತಿದೆ, ಆಕ್ಸಿಜನ್ ಸಿಗ್ತಾ ಇಲ್ಲ ಮೇಡಮ್. ಒಣ ಬಿಸಿಲು ಈ ಬೇಸಿಗೆ ಟೈಮಲ್ಲಂತೂ ಒಳ್ಳೆ ಬೆಂಗಾಡು ಮರುಭೂಮಿ ನೋಡ್ದಂಗ್ ಆಗ್ತಾ ಇದೆ. ರೋಡ್ಗಳಲ್ಲಿ ಇರೋಂತ ಮರಗಳೆಲ್ಲ ಕಟ್ ಮಾಡ್ತಿದ್ದಾರೆ. ಆಮೇಲೆ ಪಾಪ ಪಕ್ಷಿಗಳಿಗೂ ಸಮೇತ ಬಹಳ ಕಷ್ಟ ಆಗ್ತಿದೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅರ್ಥ ಮಾಡ್ಕೊಂಡಂತೂ ತುಂಬಾ ಅದ್ಭುತವಾಗಿ ಅದಕ್ಕೆ ಕಾಕಪುರ ಕಟ್ಟಕ್ಕೆ ಹೊರಟುಬಿಟ್ಟಿದೆ ಅದು. ಕಾಕಪುರದಲ್ಲೊಂದು ಫ್ಲಾಟ್ ಕೊಟ್ಟಿದೆ. ಫ್ಲಾಟ್ ತಗೋಬೇಕು ಅಂತ. ಮೇಡಮ್ ಕಾಗೆ ಈಗ ಮತ್ತೆ ಕಡಿಮೆ ಆಗಿದೆ. ನಾವು ಕಾಗೆ ವಾಸ ಮೊದಲಿನ ತರ ಇಲ್ಲ ಈಗ. ಹೌದು ಹೌದು. ಅದೇ ನನ್ಗೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡ್ಕೊಳಕ್ ಹೇಳಿದ್ರಲ್ಲ, ನಾನು ಈ ತರ ಒಳ್ಳೆ ಸಾಂಗ್ ಮೂಲಕ ಆಕ್ಟಿವೇಟ್ ಮಾಡ್ಕೊತಾ ಇದ್ದೀರಾ ಮ್ಯಾಮ್ ನೀವು. ಅಂದ್ರೆ ರೋಡ್ ಸೈಡ್ ಅಂತ ಒಂದೇ ಅಲ್ಲ ಮೇಡಮ್, ಈಗ ರೋಡ್ ಸೈಡ್ ಅಂತ ಒಂದೇ ಅಲ್ಲ, ಸಂಸ್ಕೃತಿ ಕೂಡ ಮನುಷ್ಯನಿಂದನೇ ನಾಶ ಆಗಿದ್ದು. ಹೌದು. ಮೆಸೇಜ್ ಅದರಲ್ಲಿ ಒಂದು ಮೆಸೇಜ್ ಇದೆ. ನಾವು ಹೌದು. ಎಷ್ಟು ಅಲರ್ಟ್ ಆಗ್ಬೇಕು, ನಾವ್ ಏನೇನ್ ಮಾಡ್ತಾ ಇದೀವಿ ಮೆಸೇಜ್ ಇದೆ ಅದು. ಆಮೇಲೆ ನಮ್ ಸರ್ಕಾರ ಏನೇನ್ ಮಾಡ್ತಿದೆ ಅನ್ನೋದು ಮೆಸೇಜ್ ಇದೆ. ಮೆಸೇಜ್ ಇದೆ. ಖಂಡಿತ ಮೇಡಮ್, ಖಂಡಿತ. ಸೂಪರ್ ಮ್ಯಾಮ್, ಹಾಡ್ ಮಾತ್ರ ಸೂಪರ್ ಸೂಪರ್ ಸಾಂಗ್ ಮ್ಯಾಮ್. ಜ್ಯೋತಿ ಮ್ಯಾಮ್ ಕಂಟಿನ್ಯೂ ಮಾಡ್ತೀರಾ, ಕೊಡ್ತೀರಾ ನೀವು? ಮಾಡ್ತೀನಿ, ಕಂಟಿನ್ಯೂ ಮಾಡಿ. ಓಕೆ ಮೇಡಮ್. ನಾಗರತ್ನ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಲಕ್ಷ್ಮಿ ಮೇಡಮ್ ಹಾಗೂ ಅಂಜನ್ ಮೇಡಮ್ ಅವ್ರಿಗೂ ಧನ್ಯವಾದಗಳು ಅವಕಾಶಕ್ಕಾಗಿ. ನಾನು ಒಂದು ಸಣ್ಣದಾಗಿ ಒಂದು ಕಥೆ ಹೇಳೋಣ ಅಂತ ಅನ್ಕೊಂಡಿದೀನಿ. ಚುಟ್ಕ ಟೈಮ್ ಇದೆಯಲ್ಲ ಮೇಡಮ್? ಏನು ಅಂತಂದ್ರೆ, ಯುದ್ಧ ಇವಾಗ ಆಗ್ಲೇ ಯುದ್ಧ ನಡೀತಾ ಇದೆ, ನಾವು ನೋಡ್ತಾನೆ ಇರ್ತೀವಿ. ಅದನ್ನ ನೆನಪಿಸ್ಕೊಂಡಾಗ ಒಂದು ಹಳೇದು ಒಂದು ಚುಟ್ಕ ಎಲ್ಲ ನಂಗೆ ಜ್ಞಾಪಕ ಬಂತು, ಭಾಗವತದ್ದು. ಆ ಒಂದು ತುಣುಕನ್ನ ಹೇಳೋಣ ಅಂತ ಇಷ್ಟಪಡ್ತೀನಿ. ಯುದ್ಧ ಎಲ್ಲ ಮುಗಿದ್ಮೇಲೆ, ಮಹಾಭಾರತ ಯುದ್ಧ ಮುಗಿದ್ಮೇಲೆ 15 ವರ್ಷಗಳ ಕಾಲ ಎಲ್ಲ ಸೈನಿಕರ ಹೆಂಡತಿರು ಎಲ್ರು ಎಷ್ಟೋ ಜನ ಸತ್ತೋಗಿರ್ತಾರೆ. ಸ್ವಲ್ಪ ಜನ ಗಂಡಸರೆಲ್ಲರೂ ಸತ್ತೋದಾಗ ಹೆಂಡತಿರಿಗೆ ಮತ್ತೆ ತಾಯಿ ಮಕ್ಕಳುಗಳು ಸತ್ತೋಗಿರ್ತಾರಲ್ಲ ಅಂತ ತಾಯಿದೆಲ್ಲ ಕುತ್ಕೊಂಡು ಒಂದ್ ಕಡೆ ತುಂಬಾ ಚಿಂತಾಕ್ರಾಂತರಾಗಿ ಅಳ್ತಾ ಇರ್ತಾರಂತೆ. ಆಗ ಕೃಷ್ಣ ಪರಮಾತ್ಮ ಬಂದ್ಬಿಟ್ಟು, ನಾನು ಮಂತ್ರ ಹೇಳ್ತೀನಿ, ನೀನ್ ಅವ್ರನ್ನೆಲ್ಲ ನೆನ್ಸ್ಕೊಂಡು ಅಳ್ತಾ ಇದೀರಲ್ವಾ, ನೀವ್ ಎಷ್ಟು ದಿವಸ ನೆನ್ಸ್ಕೊಂಡು ಅವ್ರು ನಿಮ್ ಕಣ್ ಮುಂದೆ ಬರಲ್ಲ. ನಾನೊಂದ್ ಮಂತ್ರ ಹೇಳ್ತೀನಿ, ಆ ಮಂತ್ರನ ಇಂಥದ್ದೊಂದು ಒಳ್ಳೆ ಟೈಮಲ್ಲಿ ನೀವ್ ಹೇಳಿ, ಅವಾಗ ಅವ್ರನ್ನೆಲ್ಲ ನೋಡ್ಬೋದು ಅಂತ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನಂತೆ. ಆಗ ಅವ್ರೆಲ್ರೂ ಒಟ್ಟುಗೂಡ್ಕೊಂಡು ಒಂದ್ ನದಿ ತೀರದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಮಂತ್ರ ಹೇಳ್ತಾರಂತೆ. ಆ ಮಂತ್ರ ಹೇಳಿದಾಗ ಎಲ್ರು ಒಂದು ರಾತ್ರಿ ಅವ್ನು ಹೇಳ್ಕೊಟ್ಟು ಮಂತ್ರನ ಪಠನೆ ಮಾಡಿ ಬೆಳಗಾಗುವಷ್ಟರಲ್ಲಿ ಅವರು ಮತ್ತೆ ಅದೃಶ್ಯ ಆಗ್ಬಿಡ್ತಾರಂತೆ. ಅದನ್ನ ಮಾಡ್ತಾರಂತೆ. ಅದನ್ನ ಯಾವ್ದೋ ಒಂದು ಮಂತ್ರ ಅಂದ್ರೆ ಕೃಷ್ಣನ ಮಂತ್ರ, ಕೃಷ್ಣನೇ ಬಂದು ಪ್ರತ್ಯಕ್ಷವಾಗಿ ಅವನೇ ನಿಂತ್ಕೊಂಡು ಯುದ್ಧ ಮಾಡ್ಸಿದ್ದು, ಅವನೇ ಎಲ್ಲದಕ್ಕೂ ಕಾರಣ ಆಗಿದ್ದು. ಕೊನೆಗೆ ಬಂದು ಅವರು ತಾಯಂದಿರು ಮತ್ತೆ ಗಂಡಂದಿರು ಕಳ್ಕೊಡುವಂತ ಎಲ್ಲ ಅಬಲೆಯರುಗಳೆಲ್ಲ ನೋಡಿ ಅವನು ಈ ರೀತಿ ಒಂದು ಇದು ಕೊಟ್ಟುಬಿಟ್ಟು ಅವ್ರಿಗೆ ಮತ್ತೆ ದರ್ಶನ ಕೂಡ ಅವನೇ ಕೊಡ್ತಾನಂತೆ. ಏನು ಅಂದ್ರೆ ಕಷ್ಟ ಕೊಡೋನು ಅವನೇ, ಆ ದುಃಖಕ್ಕೆ ಕಾರಣ ಮತ್ತೆ ಅದಕ್ಕೆ ಒಂದು ಪರಿಹಾರ ಕೊಡೋನು ಅವನೇನದನ್ನ ಈಗ ನಾವು ಇದ್ರಲ್ಲಿ ತಿಳ್ಕೊಬೇಕು ಅಂತ ನನಗೊಂದು ನೀತಿ ಅನ್ನಿಸ್ತು ಮೇಡಮ್. ಅದಕ್ಕೆ ನಾನು ಇದನ್ನ ನೆನ್ಸ್ಕೊಂಡು ಹೇಳ್ತಾ ಇದ್ದೀನಿ. ಅವಾಗ ಏನ್ ಮಾಡಿದ್ರು ಅಂತ ಅವ್ರೆಲ್ಲ ಕೇಳ್ಕೊಂಡು ಹೋಗಿ ನದಿ ತೀರದಲ್ಲಿ ಕೂತ್ಕೊಂಡು ಎಲ್ಲರೂ ಅವ್ರು ಹೇಳ್ಕೊಟ್ಟ ಶ್ಲೋಕನ ಹೇಳಿದ್ರಂತೆ. ರಾತ್ರಿ ಎಲ್ಲ ಬಂದು ಅವ್ರವ್ರು ಯಾವ ರೀತಿ ಇದ್ರು, ಅವ್ರು ಯಾವ ಟೈಮಲ್ಲಿ ಹೆಂಗೆ ಹೋಗಿದ್ರು ಯುದ್ಧಕ್ಕೆ, ಅದೆಲ್ಲ ಅವ್ರ ಕಣ್ ಮುಂದೆ ಬರ್ತಾ ಇತ್ತಂತೆ. ಆವಾಗ ಒಂದ್ ದಿವಸ ಹೋಗಿ ಅವರೆಲ್ಲ ಯುದ್ಧ ಮಾಡಿದ್ದ ಜಾಗದಲ್ಲಿ ಹೋಗಿ ನಿಂತ್ಕೊಂಡಾಗ ಎಲ್ರು ಬಂದು ಅವ್ರವ್ರ ಮನೆಗೆ ಸೇರ್ಕೊಂಡು ಅವ್ರವ್ರ ಜೊತೆಲಿ ಇದ್ದು, ಮನೆ ಅಂದ್ರೆ ಅವ್ರವ್ರ ಕೂತಿದ ಕಡೆ ಬಂದು ಎಲ್ಲ ಪ್ರತ್ಯಕ್ಷ ಆದ್ರಂತೆ. ಪ್ರತ್ಯಕ್ಷ ಆದಾಗ ಅವ್ರ ಆ ಒಂದು ಸಂತೋಷದಲ್ಲಿ ಇದ್ರಂತೆ. ಅದೆಷ್ಟು ಟೈಮು ಅವ್ರಿಗೆ ಅಷ್ಟು ಸಂತೋಷ ಉಳಿತು ಅಂತ ಹೇಳಕ್ ಆಗ್ಲಿಲ್ಲ. ಮತ್ತೆ ಬೆಳಗಾಗ್ಬಿಡ್ತಂತೆ. ಬೆಳಗಾಗೋಷ್ಟ್ರಲ್ಲೆಲ್ಲ ಅವ್ರ ಮಾಮೂಲಿ ಹೆಂಗಿದ್ರು ಹಂಗೆ ಆಗ್ಬಿಟ್ರಂತೆ. ಅದಕ್ಕೆ ಕೃಷ್ಣ ಏನ್ ಬೇಕಾದ್ರೂ ಅವ್ನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಎಲ್ಲಾ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮೇಡಮ್. ಹಾಗೆ ಗಾಂಧಾರಿ ಒಂದ್ ದಿವಸ ತುಂಬಾ ಚೆನ್ನಾಗಿ ಕೃಷ್ಣನ ಅಷ್ಟು ಆಸೆ ಕಾಣ್ತಾ ಇದ್ದವಳು, ಇದೆಲ್ಲ ಮಾಡ್ತಾ ಇದ್ದವ್ರು. ಇವನು ಯುದ್ಧ ಆದ್ಮೇಲೆ ನನ್ನ ಮಕ್ಕಳು 108 ಜನನು 101 ಜನನು ನೀನೇ, 101 ಜನ
ಅದ್ರಲ್ಲಿ ನೀವು ಒಂದು ಹುಡುಗಿ ಮಗಳು ಕೂಡ ಇರ್ತಾಳೆ, ಅದಕ್ಕೆ ನೀವು ಒಬ್ಬರನ್ನೂ ಉಳಿಸ್ಲಿಲ್ವಲ್ಲ, ನಿನಗೆ ಯಾವುದೇ ಹೆಣ್ಣು ಗಂಡು ಯಾವ ಮಕ್ಕಳ ಮೇಲೂ ನಿನಗೆ ಆಸೆ ಇರ್ಲಿಲ್ವಾ, ಪ್ರೀತಿ ಇರ್ಲಿಲ್ವಾ, ಅದು ಎಲ್ಲಾರು ಬಿಟ್ಟು ನನ್ನ ಮಕ್ಕಳ ಮೇಲೆ ನಿನಗೆ ಇದು ಬೇಕಾಗಿತ್ತ, ಈ ತರ ನೀನು ಉಳಿಸ್ತಲ್ಲ ಅಂತ ಕೇಳ್ತಾ ಗಾಂಧಾರಿ ತುಂಬಾ ಶಾಪ ಆಗ್ತಾ ಇರ್ತಾಳಂತೆ ಕೃಷ್ಣನಿಗೆ. ಅವಾಗ ಯಾಕೆ ನೀನು ಇಷ್ಟೊಂದು ಶಾಪ ಹಾಕಿ ಎಲ್ಲ ಶಪಿಸ್ತಾ ಇದೀಯಾ, ನಾನು ಒಂದು ಎದೆ ಹೇಳ್ತೀನಿ ಕೇಳಿಸ್ಕೊ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಕೃಷ್ಣ ಏನ್ ಹೇಳಿದ್ದ ಅಂತಂದ್ರೆ, ತುಂಬಾ ನದಿ ಎಲ್ಲಾ ಒಂದು ಇದಕ್ಕೆಲ್ಲ ಭೂಭಾರ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ, ಆ ಭೂಭಾರ ಕಡಿಮೆ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀ ಶಾಪ ಆಗ್ತಾ ಇದೆಯಲ್ಲ ಅದು ನನಗೂ ಆಗ್ಲಿ ಬಿಡು ಅಂತ ಅನ್ನಂತೆ. ಬರೀ ನಿನ್ನ 101 ಮಕ್ಕಳು ಕಳ್ಕೊಳ್ಳೋದಲ್ಲ, ಪ್ರಪಂಚದಲ್ಲಿ ತುಂಬಾ ಭೂಭಾರ ಆಗ್ಬಿಟ್ಟಿದೆ, ಭೂಮಿ ತಾಯಿ ಬಂದು ನನ್ನನ್ನ ಕೇಳ್ಕೊತಾ ಇದ್ದಾಳೆ, ನಾನು ಏನ್ ಮಾಡ್ಲಿ ಇವಾಗ, ಅದಕ್ಕೆ ನಾನು ಈ ರೀತಿ ಮಾಡ್ಲೇಬೇಕಾಗ್ ಬಂತು, ಅದಕ್ಕೆ ನಾನು ಈ ತರ ಮಾಡ್ದೆ ಅಂತ ಹೇಳಿದಕ್ಕೆ ಅವಳಂತಳಂತೆ, ಈ ಶಾಪ ಕೊಟ್ಟಲ್ವಾ ನೀನು ಇದೆಲ್ಲ ಮಾಡಿದ್ದು ಭೂಮಿನ, ಅದಕ್ಕೆ ನಾನು ನಿನ್ಗೊಂದು ಶಾಪ ಕೊಡ್ತೀನಿ ಅಂತ ಅಂದ್ಬಿಟ್ಟು, ಭೂಮಿ ಮೇಲ್ಗಡೆ ನಿನ್ನ ವಂಶ ಕೂಡ ನಾಶ ಆಗ್ಲಿ, ನನ್ನ ವಂಶ ನನ್ನ ಗಂಡನ ಮನೆದು 101 ಜನ ಯಾವ ರೀತಿ ಹಾಳು ಮಾಡೋ ತರ ಮಾಡ್ದೆ ನೀನು, ಅದೇ ತರ ಇದು ಇವತ್ತಿಂದ ಹಿಡಿದು 36 ವರ್ಷಗಳಲ್ಲಿ ನಿನ್ನ ವಂಶ ಕೂಡ ನಾಶ ಆಗ್ಲಿ ಅಂತ ಕೃಷ್ಣನ್ಗೆ ಅವಳು ಶಾಪ ಕೊಡ್ತಾಳಂತೆ. ಆಗ ಕೃಷ್ಣ ಒಪ್ಕೋತಾನಂತೆ, ಹೌದೌದು ನೀ ಮಾಡಿದ್ ಕರೆಕ್ಟು, ಯಾಕೆಂದ್ರೆ ಭೂಮಿ ಭಾರ ಕಡಿಮೆ ಮಾಡ್ಬೇಕಾದ್ರೆ ನಾನೇನಾದ್ರೂ ಮಾಡ್ಬೇಕಿತ್ತು, ಅದಕ್ಕೂ ನೀನ್ ಹೆಲ್ಪ್ ಮಾಡದೆ ಹೋಗ್ಲಿ ಬಿಡು ಅಂತ ಹೇಳದ್ನಂತೆ. ಯಾಕೆಂದ್ರೆ ನನ್ನ ವಂಶ ಕೂಡ ಸೇರಿ ಅದು ಭಾರ ತಾನೆ ಭೂಮಿಗೆ, ಅದರಿಂದ ನನ್ನ ವಂಶ ಕೂಡ ನಾಶ ಆಗುತ್ತೆ, ಭೂಮಿ ತಾಯಿಗೆ ನಾನು ಆ ರೀತಿನಾದ್ರೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳ್ತಾನಂತೆ. ಆವಾಗ ಅನ್ಸುತ್ತೆ ಕೃಷ್ಣ ತನಗ ಇದು ಕೋಪದಿಂದ ಅವಳು ಕೊಟ್ಟಿದ್ದು ಶಾಪ ಕೂಡ ನನಗೊಂದು ಆಶೀರ್ವಾದನೆ ಆಯ್ತು, ಯಾಕೆ ಅಂತಂದ್ರೆ ನಾನ್ ಮಾಡ್ಬೇಕಾಗ್ತದೇನ ಅವಳು ನನ್ನ ಸ್ವಲ್ಪ ಹೆಲ್ಪ್ ಮಾಡಿ ಮಾಡ್ಸಿದ್ಲು ಅಂತ ಅನ್ಕೊಂಡಂತೆ. ಅದರಿಂದ ನಮ್ಗೆ ಯಾವುದೇ ಕಷ್ಟ ಬಂದ್ರು ಕೂಡ ಅದ್ರಲ್ಲಿ ಒಂದು ಅರ್ಥ ಕೂಡ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೃಷ್ಣ ಅವನಿಗೆ ಭಾರ ಕಡಿಮೆ ಮಾಡೋದಂತೆ ಅವಳು. ಯಾಕೆಂದ್ರೆ ಭೂಮಿ ಭಾರ ಕಡಿಮೆ ಮಾಡ್ಬೇಕಿತ್ತು ಅವನು, ನನ್ನ ವಂಶದವರು ಇದ್ರೂ ಭೂಮಿಗೆ ಭಾರ ತಾನೆ, ನಾನಾದ್ರೆ ನೆಚ್ಚಲ್ಲ, ತಪ್ಪು ಮಾಡಿದಾಗ ಎಲ್ರಿಗೂ ಶಿಕ್ಷೆ ಅನ್ನೋದಕ್ಕೆ ಅವನು ಅದನ್ನ ಒಪ್ಕೊಂಡಂತೆ. ಹಂಗಾಗಿ ಇನ್ಮೇಲೆ ಸ್ವಲ್ಪ ದಿವಸದಲ್ಲಿ ಅಂದ್ರೆ ಸರಸ್ವತಿ ನದಿ ಕೂಡ ಒಂದ್ಸರಿ ಬಂದು ಕೇಳ್ತಾಳಂತೆ, ನನಗೆ ತುಂಬಾ ಇಲ್ಲಿ ಕಲುಷಿತ ಆಗ್ಬಿಟ್ಟಿದೆ, ಇದೆಲ್ಲ ಭೂಮಿ ಮೇಲೆ ನನಗೆ ಯಾವಾಗ ಈ ತರ ಬರೀ ಪಾಪಕರ್ಮಗಳು ಮಾಡೋರೆಲ್ಲ ಬಂದು ನನ್ನ ಹತ್ರ ಮುಳುಗಿ ಎಲ್ರು ಅವರು ಅವ್ರ ಪಾಪಕರ್ಮ ಕಳ್ಕೊತಾ ಇದ್ದಾರೆ, ಆವಾಗ ನನಗೆ ಕರ್ಮ ಎಲ್ಲ ಜಾಸ್ತಿ ಅಂಟ್ಕೊಂಡಿದೆ, ನಾನೇನ್ ಮಾಡ್ಲಿ ಅಂತೆಲ್ಲ ಕೇಳ್ತಾಳಂತೆ. ಹಾಗಂತ ಕೇಳಿದ್ದಕ್ಕೆ, ಇಲ್ಲ ನೀನ್ ಒಂದಿನ ನೀನ್ ಮರಿ ಆಗ್ಬಿಡ್ತೀಯ ಅಂತ ಹೇಳದಂತೆ. ಅವ್ರು ತೊಳ್ಕೊಳಕ್ ಬಂದ್ರೆ ತಾನೇ ನಿನ್ನ ಹತ್ರ, ನೀನೇ ಮರಿ ಆಗ್ಬಿಡ್ತೀಯಲ್ಲ ಅಂತ. ಅದೇ ರೀತಿ ಯಾವಾಗ ನೀರು ಈಗ ಭೂಮಿ ಮೇಲೆ ಕುಡಿಯಕ್ಕೂ ಕೂಡ ಎಷ್ಟು ನೀರು ಕಷ್ಟ ಆಗ್ತಾ ಬಂದೆ, ತೊಟ್ಟು ಇನ್ನು ಸ್ವಲ್ಪ ದಿವಸದಲ್ಲಿ ಇನ್ನೂ ನೀರಿಗೆ ಹಾಹಾಕಾರ ಬರ್ಬಹುದು ಅನ್ನೋದನ್ನ ಮುನ್ಸೂಚನೆ ಆವಾಗ್ಲೇ ಇತ್ತು ಅಂತ ಅನ್ನೋದಕ್ಕೆ ಇದು ಉದಾಹರಣೆ ಮೇಡಮ್. ಇದು 2-3 ಉದಾಹರಣೆಗಳ ಮೂಲಕ ನಾವು, ಯಾಕಂದ್ರೆ ಈ ನಾವು ಅನುಭವಿಸ್ತಾ ಇರೋದು ಆ ಕಾಲದಲ್ಲಿ ನಡೆದಿದ್ದೇನೆ, ಆವಾಗಿನ ಶಾಪನ ನಾವ್ ಇವಾಗ ಅನುಭವಿಸ್ತಾ ಇದೀವಿ ಅನ್ನೋದಕ್ಕೆ ನಾವು ತಿಳ್ಕೊಬೇಕು ಅಂತ ಅನ್ನಿಸ್ತು ಮೇಡಮ್. ಅದಕ್ಕೆ ಇಷ್ಟನ್ನ ನಾನೆಲ್ಲ ಕೇಳಿದ್ರೆ ಭಾಗವತಲ್ಲಿ ಇರ್ಲಿಲ್ಲ, ಅದನ್ನ ಹೇಳ್ದೆ. ಧನ್ಯವಾದ ಅವಕಾಶಕ್ಕೆ ಕೊಟ್ಟಿದ್ದಕ್ಕೆ. ಹಾಗೆ ಒಂದ್ ಸಣ್ಣದು ಒಂದು ಹಾಡಿ ಇದೆ ಮೇಡಮ್, ಅದು ಹಾಡಿ ಟೈಮ್ ಇದ್ರೆ ಹೇಳ್ತೀನಿ. ಹರಿಪಾದ ಸ್ತೋತ್ರ ಇದೆಲ್ಲಾನು ನೆನ್ಸ್ಕೊಂಡ್ಮೇಲೆ ನಾವು ಯಾವಾಗ್ಲೂ ಭಕ್ತಿಯಿಂದ ದೇವ್ರನ್ನ ನೆನ್ಸ್ಕೋಬೇಕು, ಯಾಕೆಂದ್ರೆ ಯಾವ ಟೈಮಲ್ಲಿ ನಮ್ಗೆ ಯಾವಾಗ ಏನ್ ಸಿಗುತ್ತೋ ಏನಾಗುತ್ತೋ ಅನ್ನೋದು ಗೊತ್ತಿರಲ್ಲ, ಯಾವಾಗ್ಲೂ ಹರಿಜ್ಞಾನ ಇರ್ಬೇಕು ಅನ್ನೋದಕ್ಕೆ ಒಂದು ಹಾಡು. ದೇವನದಿ ಜಲ ಚುಂಬಿತ ಪಾದಂ ದೈತ್ಯ ಶಿರೋಗತ ವಿಕ್ರಮ ಪಾದಂ ವಿಶ್ವವಿಹಾರಿ ವಿಚಕ್ಷಣ ಪಾದಂ ನೌಮಿ ಸದಾ ವಟುವಾಮನನ ಪಾದಂ ನೌಮಿ ಸದಾ ವಟುವಾಮನ ಪಾದಂ ಬ್ರಹ್ಮಹರಾಧಿಕರಾರ್ಚಿತ ಪಾದಂ ಬ್ರಹ್ಮ ಸಮುದ್ರ ಸವರ್ತಿತ ಪಾದಂ ಬ್ರಹ್ಮ ಸಮೂಹ ಸುಪೂಜಿತ ಪಾದಂ ತತ್ಪ್ರಣಮಾಮಿ ಸದಾ ಹರಿಪಾದಂ ಸದಾ ಹರಿಪಾದಂ ದಾನವ ಮಂದನ ರಂಜನ ಪಾದಂ ಕಾಳಿಯ ಮರ್ದನ ಮೋದಿತ ಪಾದಂ ಗೋಪ ಗೃಹಾಂಗಣ ರಿಂಗಣ ಪಾದಂ ನೌಮಿ ಸದಾ ಯಮನಂದನ ಪಾದಂ ನೌಮಿ ಸದಾ ಯದುನಂದನ ಪಾದಂ ಶಂಖ ಸುದರ್ಶನ ಲಾಂಛಿತ ಪಾದಂ ಪದ್ಮ ಗದಾಧರ ಚಿಹ್ನಿತ ಪಾದಂ ಅಂಕುಶಕೇತನ ಶೋಭಿತ ಪಾದಂ ನೌಮಿ ಸದಾ ಮುರಳೀಧರ ಪಾದಂ ಪಾದಸ್ತೋತ್ರಮಿದಂ ಪುಣ್ಯಂ ಯಃ ಪಠೇತ್ ಹರಿಸನ್ನಿಧೌ ಹರಿಸಾಸ್ಯ ಸಹ ಮೋದತೆ. ಹರಿ ಓಂ. ಹರಿ ಶ್ರೀನಿವಾಸ. ಸೂಪರ್ ಮ್ಯಾಮ್. ಅಂದ್ರೆ ನಾವು ಕಷ್ಟ ಬರ್ಲಿ ಸುಖ ಬರ್ಲಿ
ಸುಖ ಬಂತು ಅಂತ ಹಿಗ್ಬಾರ್ದು, ಕಷ್ಟ ಬಂತು ಅಂತ ಕುಗ್ಬಾರ್ದು. ಕಷ್ಟ ಸುಖ ಎರಡೂ ಬಂದ್ರು ನಾವು ಒಂದೇ ರೀತಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ಈಗ ಅಂದ್ರೆ ದೇಶಕ್ಕೆ ಈಗ ಯುದ್ಧಗಳು ನಡೀತಾ ಇರೋದ್ರಿಂದ ಏನೆಲ್ಲ ಕಾರಣ ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ರಮೇಶ್ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಹಲೋ ಮೇಡಮ್, ಕೇಳಿಸ್ತಾ ಇದೆ ಸರ್. ಏನು ಯಾಕೋ ಹೊಡಿತಾ ಇದೆ? ಯಾಕೋ ಬರ್ತಿದೆ ಸರ್. ಸರ್ ಏನು ಬೇಕಂತ ಮಾಡಿದ್ದಾರೆ, ಏನೋ ಸ್ಪೆಷಲ್ ಎಫೆಕ್ಟ್ ಕೊಡ್ತಾ ಅದೇ ಇದ್ದಾರೆ. ಏನೋ ಸ್ಪೆಷಲ್ ಎಫೆಕ್ಟ್. ನೆನ್ನೆ ಎಲ್ಲಾರು ಬೈದ್ ಬಿಟ್ಟಿದ್ದಾರೆ ಅಂತ ಬೇಜಾರಾಗಿ ಹೋಗ್ಬಿಟ್ಟಿದೆ ಸರ್ಗೆ. ಇಲ್ಲ ಮೇಡಮ್, ಇವಾಗ ಸ್ಪೀಕರ್ ಕನೆಕ್ಟ್ ಮಾಡ್ತಾ ಇದೀನಿ. ಸ್ಪೀಕರ್ ಕನೆಕ್ಟ್ ಮಾಡ್ಬಿಟ್ಟು ವಾಯ್ಸ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಫಸ್ಟ್ ವಿಡಿಯೋ ಆನ್ ಮಾಡಿ ಸರ್, ಆಮೇಲೆ ಎಲ್ಲ ಮಾಡಿವ್ರಂತೆ. ಫಸ್ಟ್ ವಿಡಿಯೋ ಆನ್ ಮಾಡಿ ಸರ್. ವಿಡಿಯೋ ಆನ್ ಮಾಡಿ ಅಂದ್ರೆ ಮ್ಯೂಟ್ ಮಾಡ್ಕೊಂಬಿಟ್ರಲ್ವಾ? ಮ್ಯೂಟ್ ಆಗಿದೆ ಸರ್. ಆಪ್ಷನ್ ಕೊಡಿ ಮ್ಯಾಮ್, ಜ್ಯೋತಿ ಮ್ಯಾಮ್ ಅವ್ರಿಗೆ. ಹಾ, ಓಕೆ ಕೊಟ್ಟಿದ್ದೀನಿ. ಓಕೆ. ಅಲ್ಲ ಮೇಡಮ್, ಇವಾಗ ಇದು ಬಂಧನದೊಂದು ಹಾಡು ಹೇಳ್ತಿದ್ದೀನಿ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗರಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದೆಂತಹೂ ಮುಡಿಯೇರಿನಲೆಯೂ ಹುಡಿಜಾರಿನು. ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟುದಾದ ತಂದಂತ ಸೊಗದು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು 301. ಮೂರಂಟಲ್ಲಿ ಬಾಳನನ್ನು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಲಿ, ನಿನ್ನೆಲ್ಲ ಹಾರೈಕೆ ಹಾಡಿನಿಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೂಪರ್ ಸರ್. ನಿಮ್ಮ ಎಫರ್ಟ್ಗೆ ತುಂಬಾ ಧನ್ಯವಾದಗಳು ಸರ್. ಅಂದ್ರೆ ಏನೋ ಒಂದ್ ಸ್ಪೆಷಲ್ ಇರ್ಬೇಕು ಅಂತ ಇವತ್ತು ಮೈಕ್ ಆನ್ ಮಾಡ್ಕೊಂಡು ಮೈಕ್ ಮುಂದೆ ಹಾಡನ್ನ ಹಾಡಿದ್ರಿ ಸರ್. ತುಂಬಾ ಚೆನ್ನಾಗಿ ಬಂತು ಸರ್. ನೆಕ್ಸ್ಟ್ ಭಾನುವಾರ ಬಂದ್ಬಿಟ್ಟು ಮ್ಯೂಸಿಕ್ ಇರುತ್ತೆ ಮೇಡಮ್, ಮ್ಯೂಸಿಕ್ ಹಾಕಿ ಹಾಡ್ತೀನಿ ಅದನ್ನ. ಸೂಪರ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಮೇಡಮ್. ಮಹಾಕಾರ್ ಫೌಂಡೇಶನ್ ಅವರು ಆ ಒಂದು ನಮ್ಗೆ ಒಂದು ಇದು ಕೊಡ್ತಾ ಇದೆಯಲ್ಲ, ಅದು ಶಶಿಕಲಾ ಮೇಡಮ್, ನೀವು ಮತ್ತೆ ಎಲ್ಲ ನಮ್ಮ ಜ್ಯೋತಿ ಅವರು ಎಲ್ಲರಿಗೂ ಕೃತಜ್ಞತೆಗಳು. ಎಲ್ಲ ಮಾಸ್ಟರ್ಸ್ಗೂ ಒಂದು ಕೃತಜ್ಞತೆಗಳು ಹೇಳ್ಬೇಕು. ಈ ಒಂದು ಆಶೀರ್ವಾದ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಮುಂದೆ ತರ್ತಾ ಇದೀರಲ್ಲ, ಅದೇ ನಮ್ಗೆ ಸಂತೋಷ.
ಫೌಂಡೇಶನ್ ಯಾವಾಗ್ಲೂ ಅವಕಾಶ ಕೊಡುತ್ತೆ ಸರ್, ಅದನ್ನ ನೀವು ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಇವಾಗ ಇಲ್ಲಿ ಎಷ್ಟೊಂದ್ ಜನ ಮಾಸ್ಟರ್ ಇದ್ದಾರೆ, ನಮ್ಮ 29 ಜನ ಮಾಸ್ಟರ್ ಇದ್ದಾರೆ, ಆದ್ರೆ ಹ್ಯಾಂಡ್ ರೈಸ್ ಇರೋದು ಈಗಿನ ಇಲ್ಲಿ 2 ಅಲ್ವಾ. ಫೌಂಡೇಶನ್ ಎಲ್ಲಾ ತರದ ಅವಕಾಶನೂ ಕೊಡುತ್ತೆ, ಅದನ್ನ ಯೂಸ್ ಮಾಡ್ಕೊಳಕ್ಕೆ ನಮ್ ಮಾಸ್ಟರ್ಗಳು ಮುಂದೆ ಬರ್ಬೇಕು ಅಷ್ಟೇ. ಮಾಸ್ಟರ್ಸ್ ಈಗ ಇನ್ನು ನಮ್ಗೆ ಟೈಮ್ ಇದೆ, ಹಾಗಾಗಿ ಎಲ್ರು ಸಹ ಹೆಚ್ಚಿನ ಸಂಖ್ಯೆನಲ್ಲಿ ಹ್ಯಾಂಡ್ ರೈಸ್ ಬರ್ಲಿ. ನಾವ್ ಇನ್ನು ಅಂದ್ರೆ ಈಗಿನ್ನು ನಾವು ಅರ್ಧ ಗಂಟೆಗಳ ಕಾಲ ನಮ್ಗೆ ಅವಕಾಶ ಇದೆ ಮಾಸ್ಟರ್ಸ್, ಹಾಗಾಗಿ ಎಲ್ರು ಸಹ ಹೆಚ್ಚಿನ ಸಂಖ್ಯೆನಲ್ಲಿ ಹ್ಯಾಂಡ್ ರೈಸ್ ಬರ್ಲಿ ಸರ್. ಅಲ್ಲ ನಾನೇ ಹಾಡ್ಬಿಡ್ಲ 1 hour. ನೆಕ್ಸ್ಟ್ ಕೊಡೋಣ ಸರ್, ಈಗ ಇನ್ನೊಂದ್ 2 ಇದೆ, ಅವ್ರದ್ದು ಮುಗಿಲಿ, ಆಮೇಲೆ ನೆಕ್ಸ್ಟ್ ಅವಕಾಶ ಯಾರು ಇಲ್ಲ ಅಂದ್ರೆ ಕೊಡೋಣ. ಓಕೆನಾ? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಕೊಟ್ಟಿದ್ದೀರಾ ಸರ್? ಕಚೇರಿನೇ ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಆಮೇಲೆ ಈ ನೀವ್ ಮಾಡ್ಬೇಕಾದ್ರೆ ಮೈಕ್ ಏನ್ ಬೇಕಾಗಿರ್ಲಿಲ್ಲ, ಹಂಗೆ ನಿಮ್ ಮೊಬೈಲ್ ಅಲ್ಲೇ ವಾಲ್ಯೂಮ್ ಇನ್ನೂ ಚೆನ್ನಾಗ್ ಬರ್ತಿತ್ತು ಸರ್. ಅದೇ ಏನೋ ಡಿಸ್ಟರ್ಬ್ ಆಗ್ತಿತ್ತು, ಹಾಗೇನೆ ಹಾಡ್ದಾಗ್ಲೇ ಚೆನ್ನಾಗ್ ಬರುತ್ತೆ. ನಾನು ಅನ್ಕೊಂಡೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಸ್ವತಿ ಮ್ಯಾಮ್ ಮತ್ತೆ. ನಮಸ್ಕಾರ ಎಲ್ಲರಿಗೂ. ಮ್ಯಾಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್. ಸರಸ್ವತಿ ಮ್ಯಾಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ. ಎಸ್ ಮ್ಯಾಮ್ ಮಾಡಿ. ಎಲ್ರಿಗೂ ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ, ಹರಿಯ ನೆನೆಯದ ನರ ಜನ್ಮವೇಕೆ, ವೇದವನು ದದ ವಿಪ್ರನೇಕೆ, ವೇದವನು ದದ ವಿಪ್ರನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕ್ರೋಧವ ಬಿಡದ ಸನ್ಯಾಸಿ ತಾನೇಕೆ, ಆದರವಿಲ್ಲದ ಅಮೃತನವೇಕೆ, ಆದರವಿಲ್ಲದ ಅಮೃತನವೇಕೆ, ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ, ಸತ್ಯ ಶೌಚವಿಲ್ಲದ ಆಚಾರವೇಕೆ, ಸತ್ಯ ಶೌಚವಿಲ್ಲದ ಆಚಾರವೇಕೆ, ನಿತ್ಯ ನಿಯಮವಿಲ್ಲದ ಜಪ ತಪ ತಾನೇಕೆ, ಭಕ್ತಿ ಮಾಡದ ಹರಿ ಪೂಜೆ ತಾನೇಕೆ, ಉತ್ತಮರಿಲ್ಲದ ಸಭೆಯು ತಾನೇಕೆ, ಉತ್ತಮರಿಲ್ಲದ ಸಭೆಯು ತಾನೇಕೆ, ಹರಿಯ ನೆನೆಯದ ನರ ಜನ್ಮವೇಕೆ, ಮಾತಾ ಪಿತರನು ಪೊರೆಯದ ಮಕ್ಕಳಿಗೆ, ಮಾತಾ ಪಿತರನು ಪೊರೆಯದ ಮಕ್ಕಳಿಗೆ, ಮಾತು ಕೇಳದ ಸೊಸೆ ಗೊಡವೆ ತಾನೇಕೆ, ನೀತಿ ನೇಮವಿಲ್ಲದ ಕೂಟ ತಾನೇಕೆ, ಅನಾಥನಾದ ಮೇಲೆ ಕೋಪವು ಏಕೆ, ಅನಾಥನಾದ ಮೇಲೆ ಕೋಪವು ಏಕೆ, ಹರಿಯ ನೆನೆಯದ ನರ ಜನ್ಮವೇಕೆ, ಅಳಿದಳಿದು ಹೋಗುವ ಮಕ್ಕಳೇಕೆ, ಅಳಿದಳಿದು ಹೋಗುವ ಮಕ್ಕಳೇಕೆ, ತಿಳಿದು ಬುದ್ಧಿಯ ಹೇಳದ ಗುರುವೇಕೆ, ನಳಿನ ನಾಭ ಶ್ರೀ ಪುರಂದರ ವಿಠಲನ ಚೆಲುವ ಮೂರುತಿ ನೋಡದ ಕಂಗಳೇಕೆ, ಚೆಲುವ ಮೂರುತಿ ನೋಡದ ಕಂಗಳೇಕೆ,
ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ, ಹರಿಯ ನೆನೆಯದ ನರ ಜನ್ಮವೇಕೆ. ಥ್ಯಾಂಕ್ ಯು. ಸೂಪರ್ ಮ್ಯಾಮ್, ನಿಮ್ಮ ಧ್ವನಿ ಅದ್ಭುತ ಕೇಳ್ತಾ ಮ್ಯಾಮ್. ಹೇಳಿದ್ದು? ತುಂಬಾ ಚೆನ್ನಾಗಿ ಕೇಳಿಸ್ತು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು ಕೇಳ್ತಾ? ನಿಮ್ ಹಾಡು. ಅಂದ್ರೆ ಹರಿಯ ನೆನೆಯದ ಈ ಜನ್ಮ ಯಾಕೆ, ಹರಿಯನ ಕೊಂಡಾಡದ ಈ ಬಾಯಿ ಯಾಕೆ, ಹರಿಯನ ನೋಡ್ದೆ ಇರೋಂತ ಈ ಕಣ್ಣು ಯಾಕೆ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಿಮ್ಮ ಧ್ವನಿನೂ ಸಹ ತುಂಬಾ ಅದ್ಭುತವಾಗಿತ್ತು ಮ್ಯಾಮ್. ಸೂಪರ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ಮ್ಯಾಮ್. ಮೇಡಮ್ ನಾನೊಂದ್ ಹೇಳ್ತೀನಿ, ನೀವ್ ಯಾವಾಗ್ಲೂ ನಗ್ತಾ ಇರ್ಬೇಕು, ಸ್ವಲ್ಪ ಸೀರಿಯಸ್ ಆಗಿರ್ತೀರಾ ಯಾವಾಗ್ಲೂ. ಖುಷಿ ಆಯ್ತು ನಿಮ್ ಯಾರ್ ಹಾಡ್ ನಾನಾ? ಕೇಳಿ, ತುಂಬಾ ಚೆನ್ನಾಗ್ ಹಾಡಿದ್ರಿ ನಾನಾ madam. ನಾನಾ ಹಾ ನಾನಾ? ಹೌದು ಹಾ, ಸ್ವಲ್ಪ ಸೀರಿಯಸ್ ನೀವು. ಇಲ್ಲ 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 ಆ ಇಲ್ಲ 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 ನಗ್ತಾ ಇರ್ತೀನಿ. ತುಂಬಾ ಸೊಗಸಾಗಿತ್ತು. ಅಂದ್ರೆ ಎಲ್ಲರಿಗೂ ಒಂದು ಪಾಠ ಇದ್ದಂಗಿತ್ತು, ಫಿಲಾಸಫಿ ಅದ್ರೊಳಗೆ ತುಂಬಾ ಹೌದು. ತುಂಬಾ ಚೆನ್ನಾಗಿದೆ ಅದು. ಯಾರ್ಯಾರು ಹೇಗೆ ಇರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಹೌದು. ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಮ್ಯಾಮ್, ನಾನು ಒಂದು ಪುಟ್ಟ ಕತೆ ಹೇಳ್ತೀನಿ. ನೆಕ್ಸ್ಟ್ ಆಪ್ಷನ್ ಕೊಡೋ ಅಷ್ಟರಲ್ಲಿ ಒಂದು ಪುಟ್ಟ ಕಥೆಯನ್ನ ಹೇಳ್ತೇನೆ. ಥ್ಯಾಂಕ್ ಯು ಸರಸ್ವತಿ ಮ್ಯಾಮ್. ಅಪ್ಪ ಯು ಆರ್ ಗ್ರೇಟ್ ಅನ್ನೋ ಒಂದು ಪುಟ್ಟ ಕತೆ. ನಮ್ಮ ಅಪ್ಪಂದಿರಿಗೆ ಎಲ್ರಿಗೋಸ್ಕರ, ಯಾವಾಗ್ಲೂ ಅಮ್ಮಂದಿರಿಗೋಸ್ಕರನೇ ಆಡ್ತಾ ಇರ್ತೀವಿ. ಇವತ್ತು ನಾನು ಎಲ್ಲ ಅಪ್ಪಂದಿರನ್ನ ಖುಷಿ ಪಡಿಸೋದಕ್ಕೋಸ್ಕರ ಒಂದು ಪುಟ್ಟ ಕಥೆನ ಹೇಳ್ತೀನಿ ಮಾಸ್ಟರ್ಸ್. ನನಗೆ 6 ವರ್ಷ ಇದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವಾ ಅನ್ನಿಸ್ತಾ ಇತ್ತು. ನನಗೆ 10ನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನಂತೆ ಕಂಡ. ಹಾಗೇನೆ ನನಗೆ 12 ವರ್ಷದಲ್ಲಿದ್ದಾಗ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋದ ಅನ್ನಿಸ್ತು. ಮತ್ತೆ 16ನೇ ವಯಸ್ಸಿಗೆ ಬಂದಾಗಂತೂ ಅಪ್ಪನನ್ನು ಮೆಚ್ಚಿಸಲು ಆಗಲೇ ಇಲ್ಲ ಅಂತ ಅನ್ನಿಸ್ತು. ಮತ್ತೆ 19ನೇ ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣ ಸಣ್ಣ ಜಗಳವಾಗ್ತಾ ಇತ್ತು. ಮತ್ತೆ 21ಕ್ಕೆ ಬಂದಾಗ ಅಪ್ಪ ವಿಪರೀತ ಬಿಗಿಯಾದವನಂತೆ, ತೀರಾ ಹೊರಟನಂತೆ ಕಂಡ. ಮತ್ತೆ ನನ್ಗೆ 25ನೇ ವಯಸ್ಸಿನಲ್ಲಿ ಅಂದ್ಕೊಂಡೆ, ಅಪ್ಪನಿಗೆ ಗೊತ್ತಿರುವಷ್ಟೇ ನನಗೂ ಗೊತ್ತಿದೆ ಅಂತ ಅನ್ಕೊಂಡೆ. ಮತ್ತೆ 30ರಲ್ಲಿದ್ದಾಗ ಮದುವೆ ಆದೆ. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆನೆ ಇರ್ಲಿಲ್ಲ. ಮತ್ತೆ 35ನೇ ವರ್ಷದಲ್ಲಿ ನನ್ನ ಮಗಳ ರಂಪ ಕಂಡು ತಲೆ ಚಿಟ್ಟು ಹಿಡಿತು. ನಂತರ 29ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ. ಆವಾಗ ಅಪ್ಪ ನನ್ಗೆ ನೆನಪಾದ. ಮತ್ತೆ 42ನೇ ವಯಸ್ಸಿನಲ್ಲಿ ಅನ್ನಿಸಿದ್ದು, ಅಪ್ಪನಂತೆಯೇ ಬಿಗಿ ಆಗದೆ ಹೋದ್ರೆ ಮಕ್ಕಳು ಬಗ್ಗಲ್ಲ ಅಂತ ಅನ್ಕೊಂಡೆ. ಮತ್ತೆ 45ರ ವಯಸ್ಸಿನಲ್ಲಿ ನನ್ನನ್ನು ಸಾಕಲು ಅಪ್ಪನಿಗೆ ಎಷ್ಟೊಂದು ಕಷ್ಟ ಆಯ್ತು ಅಂತ ಅನ್ಕೊಂಡೆ. 50ರಲ್ಲಿದ್ದಾಗ ಅನ್ನಿಸ್ತು, 2 ಮಕ್ಕಳನ್ನ ಸಾಕೋದೆ ನನ್ಗೆ ಇಷ್ಟು ಕಷ್ಟ, ಅಪ್ಪ 4 ಮಕ್ಕಳನ್ನ ಹೇಗೆ ಸಾಕ್ದ ಅಂತ ನನ್ಗೆ ನಾನೇ ಕ್ವಶನ್ ಹಾಕೊಂಡೆ. ಮತ್ತೆ 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನೇ ಹೀನಾಯವಾಗಿ ನಿಂದಿಸಿದರು. ಅಳು ಬಂತು. ನನ್ಗೆ ಕಡೆಗೂ ಹಳೆಯದೆಲ್ಲ ನೆನಪಾಗಿ ಗೋಡೆಯ ಮೇಲಿನ ಚಿತ್ರವಾಗಿದ್ದ ಫೋಟೋ ಮುಂದೆ ನಿಂತು ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗೆ 60 ತುಂಬಿತ್ತು. ಅಪ್ಪನ ಮಹತ್ವ ತಿಳಿಯಲು ನನ್ಗೆ 54 ವರ್ಷ ಬೇಕಾಯ್ತು. ಇದು ಒಂದು ಚಿಕ್ಕ ಕತೆ ಮಾಸ್ಟರ್ಸ್. ಅಂದ್ರೆ ಅಪ್ಪಂದಿರು ತನ್ನ ಸಂಸಾರಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಗಳನ್ನ, ನಾವು ಸಾಮಾನ್ಯವಾಗಿ ತಾಯಿನೇ ಎಲ್ಲದಕ್ಕೂ ಹೋಲಿಕೆ ಮಾಡ್ತಾ ಇರ್ತೀವಿ. ಅಮ್ಮ ಹಂಗ್ ಮಾಡ್ತಾಳೆ, ಅಮ್ಮ ಅಷ್ಟ್ ಕಷ್ಟ ಪಡ್ತಾಳೆ, ಅಮ್ಮ ಎಷ್ಟ್ ಕಷ್ಟ ಪಡ್ತಾಳೆ ಅಂತ ಹೆಚ್ಚು ನಾವು ತಾಯಿಗಳಿಗೆನೆ ನಾವು ಪ್ರೋತ್ಸಾಹ ಅಂದ್ರೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಜೀವನ ಅಂತಂದ್ರೆ ಅಪ್ಪ ಅಮ್ಮ ಎರಡು ಸಹ ಒಂದು ಗಾಡಿಯ 2 ಚಕ್ರ ಇದ್ದಂಗೆ. ಅಪ್ಪ ಅದೇ ಹೇಳ್ತಾರೆ, ಅಮ್ಮ ಸೊಂಟದ ಮೇಲೆ ಇಕ್ಕೊಂಡು ಸಾಕಿದ್ರೆ ಅಪ್ಪ ಹೆಗಲ್ ಮೇಲೆ ಇಕ್ಕೊಂಡು ಸಾಕ್ತಾನಂತೆ. ಅಂದ್ರೆ ನನ್ ಮಕ್ಕಳನ್ನ ಎಲ್ಲದಕ್ಕಿಂತ ಎತ್ತರವಾಗಿ ಬೆಳೆಸ್ಬೇಕು ಅನ್ನೋ ಒಂದು ಆಸೆನ ಅಪ್ಪ ಇಟ್ಕೊಂಡು ಮಕ್ಕಳನ್ನ ಸಾಕ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾಸ್ಟರ್ಸ್. ಇದು ಒಂದು ಸಣ್ಣ ಕತೆ ಹೇಳ್ಬೇಕು ಅನ್ನಿಸ್ತು. ಇದನ್ನ ನಾನು ಎಲ್ಲ ಅಪ್ಪಂದ್ರಿಗೂ ಸಹ ಇದನ್ನ ಮಾಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು.
ಎಸ್ ಅಂದ್ರೆ ಮ್ಯಾಮ್. ಎಲ್ಲರೂ ಅನುಭವಿಸಿರೋದು ಇದು, ಎಲ್ಲರೂ ಹೌದು. ಅನುಭವಿಸಿರೋದು. ಯಾವತ್ತೂ ಹೇಳ್ತಾರೆ ನೋಡಿ, ತಾನ್ ಸಾಯ್ಬೇಕಂತೆ ಸ್ವರ್ಗ ಕಾಣ್ಬೇಕಂತೆ ಅಂತ. ತಾನ್ ಅನುಭವಿಸ್ದಾಗಲೇ ಆ ಸ್ಥಿತಿಗಳೆಲ್ಲ ಗೊತ್ತಾಗೋದು. ಇಲ್ಲ ಹೌದು, ಅಂತಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಸುಮ್ನೆ ಹೇಳ್ತಾ ಇರ್ತೀವಿ ಅಷ್ಟೇ ಕೂತ್ಕೊಂಡು, ನಾನಾಗಿದ್ರೆ ಹಂಗ್ ಮಾಡ್ತಿರ್ಲಿಲ್ಲ, ನಾನ್ ಹಿಂಗ್ ಮಾಡ್ತಿದ್ದೆ, ಅವನ್ ಹಿಂಗ್ ಮಾಡ್ದ, ಅವನ್ ಹಿಂಗ್ ಮಕ್ಳನ್ ಬೆಳೆಸ್ದ, ನಾನ್ ಹಿಂಗ್ ಬೆಳೆಸ್ತಿದ್ದೆ, ಈ ತರ ಕತೆ ಹೇಳ್ತೀವಷ್ಟೇ. ಆ ಸ್ಥಾನಕ್ಕೆ ಬಂದಾಗ್ಲೇನೆ ನಮ್ಮ ಹಿಂದಿನವರು ಏನ್ ಕಷ್ಟವನ್ನ ಪಟ್ಟಿದ್ದಾರೆ ಅನ್ನೋದು ಆ ಸ್ಥಾನಕ್ಕೆ ಬಂದಾಗ ಗೊತ್ತಾಗತ್ತೆ ಮೇಡಮ್. ಖಂಡಿತ ಅವ್ರ ಏನೇನ್ ಮಾಡಿದ್ರು ಅಂತ, ಅಪ್ಪನಿಗೆ ಅವ್ರೇನೇನ್ ಮಾಡಿದ್ರು ಅಂತ ಗೊತ್ತಾಗದೆ ಅವ್ರು ಗೊತ್ತಾಗಲ್ಲ. ಅದೇ ಅಪ್ಪನ ಸ್ಥಾನಕ್ಕೆ ಮತ್ತೆ ಮಗ ಬಂದಾಗ್ಲೇ ನಮ್ಮಪ್ಪ ಎಷ್ಟ್ ಕಷ್ಟಪಟ್ಟು ನಮ್ಮನ್ ಬೆಳ್ಸಿದ್ದ ಅಂತ ಗೊತ್ತಾಗದು. ಹೌದು. ನಾನಿದ್ ಮಾಡ್ಬಾರ್ದಾಗಿತ್ತು ಅಂತ ಬುದ್ಧಿ ಬರೋದೇ ಅವಾಗ. ಬಂದು ಪ್ರಯೋಜನ ಇಲ್ಲಮ್ಮ, ಜಾರ ಹೋಗ್ಬಿಟ್ಟಿರುತ್ತೆ. ಗೋಡೆಲ್ ನೇತಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದೇ ಆ ಗೋಡೆ ಹತ್ರ ಹೋಗಿ ಯಾವಾಗ ಕ್ಷಮೆ ಕೇಳಿದ್ರೆ ಏನಾಗತ್ತೆ ಅಲ್ವಾ? ಇರುವಾಗ್ಲೇನೆ ಅಪ್ಪನ್ ಜೊತೆ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅವಾಗ ಅಪ್ಪನು ಖುಷಿ ಪಡ್ತಾರೆ. ಆದ್ರೆ ಅದು ಗೊತ್ತಾಗಲ್ಲ, ಆ ಸ್ಥಾನಕ್ ಬರೋಷ್ಟ್ರಲ್ಲಿ ಗೊತ್ತಾಗತ್ತೆ, ಅಷ್ಟ್ರಲ್ಲಿ ಅಪ್ಪ ಗೋಡೆನಲ್ಲಿ ಫೋಟೋ ಆಗಿರ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ಕೃಷ್ಣರಾವ್ ಸರ್. ಮಹಿಳಾ ದಿನಾಚರಣೆ ಹಿಂದಿನ ದಿನ ಅಪ್ಪಂದ್ರಿಗೆ ಡೆಡಿಕೇಟ್ ಮಾಡಿದೀರ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಶಾರ್ಟ್ ಅಂಡ್ ನಮಸ್ತೆ ಮೇಡಮ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಕ್ಕಳನ್ನ ನಾವೇ ನೋಡ್ಕೊಳ್ಳೋ ತರ ಇತ್ತು ಇದು ಸ್ಟೋರಿ. ಎಸ್ ಮ್ಯಾಮ್. ಯಾಕಂದ್ರೆ ಇದ್ದಾಗ ತಂದೆ ತಾಯಿಗಳ ವ್ಯಾಲ್ಯೂ ಗೊತ್ತಾಗಲ್ಲ. ಏನ್ ಮಾಡಿದ್ಯಾ ನಮ್ಗೋಸ್ಕರ ಏನ್ ಮಾಡಿದ್ಯಾ. ಒಬ್ರಿದ್ರೆ ಪರವಾಗಿಲ್ಲ, ಇಬ್ರೇ ಆದ್ರೆ ಜಟಾಪಟಿ. ಅವನಿಗೆ ಮಾಡ್ತೀಯ, ನನಗೆ ಮಾಡಲ್ಲ, ನನಗಿಡ್ತಿ, ಅವನ್ಗಿಡ್ತಿ, ನನಗ್ ಕೊಡಲ್ಲ, ಜಟಾಪಟಿ. ಬಟ್ ತಂದೆದು ಏನು ಕಾಣಲ್ಲ. ತಂದೆಗೂ ದುಃಖ ಇರುತ್ತೆ, ಅವ್ರ ಕಣ್ಣೀರ್ ಹಾಕಲ್ಲ, ಅವ್ರ ಒಳಗೆ ಮನ್ಸೊಳಗೆ ನುಂಗ್ತಾರೆ ಆ ನೋವನ್ನ. ಬಟ್ ತಂದೆದು ಗೊತ್ತಾಗಲ್ಲ ಹೊರ್ಗಡೆ. ಇದ್ದಾಗ ಆ ವ್ಯಾಲ್ಯೂ ಅಂತೂ ಗೊತ್ತೇ ಆಗಲ್ಲ. ಅವ್ರು ಹೋದ್ಮೇಲೆನೆ ಅಪ್ಪ 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 ಅಂದ್ಕೊಂಡು ಅಳ್ತಾ ಇರ್ತಾರೆ. ಆಕ್ಚುಲಿ ಅದು ಪ್ರೆಸೆಂಟ್ ಆಗಿ ನಾವು ಫ್ಯಾಮಿಲಿಲಿ ಫೇಸ್ ಮಾಡ್ತಾ ಇದೀವಿ ಕೂಡ ಅದನ್ನ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಸ್ಟೋರಿ, ಮಾತ್ರ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಕೃಷ್ಣ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ರಂಗನಾಥ್ ಗುರೂಜಿ ಅವರಿಗೂ ಪತ್ರಿಜಿ ಗುರೂಜಿ ಅವರಿಗೂ ನನ್ನ ಶಿಷ್ಟಾಟ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಸ್ಪೀಕರ್ಗಳಿಗೂ ಧ್ಯಾನ ಬಂಧುಗಳಿಗೂ ಅನಂತ ನಾನು ಅಡ್ವಾನ್ಸ್ ಆಗಿ ನಾಳೆಯ ನಿಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಲಕ್ಷ್ಮೀ ಮೇಡಮ್ ಅವರಾಗ್ಲಿ, ಲಕ್ಷ್ಮೀ ಪಂಡಿತ್ ಮೇಡಮ್ ಆಗಲಿ, ಲಕ್ಷ್ಮೀಕಾಂತ್ ಮೇಡಮ್ ಆಗಲಿ, ಈಗ ನಾಗರತ್ನ ಮೇಡಮ್ ಆಗಲಿ, ಈಗ ಹಲವಾರು ಸಾಕಷ್ಟು ಕೌಂಟ್ಲೆಸ್ ಆಗಿಬಿಟ್ಟಿದ್ದಾರೆ ಕ್ಲಾಸ್ ಕೊಡೋದ್ರಲ್ಲಿ. ನಾವು ಕ್ಲಾಸ್ ಕೇಳಿ ನಮ್ಗೆ ಆರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಕ್ಲಾಸ್ಗಳು ಬರ್ತಾ ಇದ್ದಾವೆ. ನಮ್ಗೆ ವಯಸ್ಸಾದ ಮೆಮೊರಿ ಮಾತ್ರ ಲಾಸ್ ಆಗಿದೆಯಲ್ಲ, ನಾವು ಅದಕ್ಕಾಗಿ ಈಗ ಕೇಳ್ತಾ ಇರ್ತೀವಿ, ಕೆಲವು ಮತ್ತೆ ಮಾಡ್ತಾ ಇರ್ತೀವಿ, ಮತ್ತೆ ಕ್ಲಾಸ್ನಲ್ಲಿ ಮತ್ತೆ ಕೇಳ್ತಾ ಇರ್ತೀವಿ. ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ನಮ್ಮ ಕ್ಲಾಸ್ನಿಗೆ ಬಂದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಧ್ಯಾನ ಬಂಧುಗಳಿಗೂ ಕೂಡ, ನಮ್ಮ ಪಿರಮಿಡ್ ಮಾಸ್ಟರ್ ಎಲ್ಲರಿಗೂ ನನ್ನ ಅನಂತ ಶಿಷ್ಟಾಟಾಗಿ ನಮಸ್ಕಾರಗಳನ್ನು ಸಲ್ಲಿಸಿದೆ. ನಿಮ್ಮೆಲ್ಲ ಫ್ಯಾಮಿಲಿಯ ಭವಿಷ್ಯಗಳು ಉಜ್ವಲವಾಗಲಿ ಅಂತ ನನ್ನ ಆಶಯಗಳನ್ನು ವ್ಯಕ್ತಪಡಿಸುತ್ತೇನೆ ಮೇಡಮ್. ಆಮೇಲೆ ಯಾವುದೇ ವಸ್ತು ಅಲ್ಲಿ ನಮ್ಮಿಂದ ದೂರ ಇದ್ದಾಗ ಅದ್ರ ಬೆಲೆ ಬಹಳ ಗೊತ್ತಾಗುತ್ತೆ, ಸಮೀಪಿದಾಗ ಅದ್ರ ಬೆಲೆ ನಮಗೆ ತಿಳಿಯಲ್ಲ. ಖಂಡಿತ ಸರ್. ಯಾವಾಗ್ಲೂ ಅಷ್ಟೇ, ಕಳ್ಕೊಂಡಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ನಮ್ಗೆ. ಪಕ್ಕದಲ್ಲಿ ಇರ್ತೀವಿ, ಧ್ಯಾನ ಮಾಡಿತ ಕುಡಿತೀವಿ, ಏನ್ ಅನ್ಸಂಗಿಲ್ಲ. ಅದು ಒಂದು ದಿವಸ ಅಂದ್ರೆ ಎಷ್ಟು ಕಷ್ಟ ಅಂತ ಅದ್ರ ಬೆಲೆ ಅವಾಗ ಗೊತ್ತಾಗುತ್ತೆ ಮೇಡಮ್. ಖಂಡಿತ ಸರ್, ಖಂಡಿತ ಸರ್. ನಾವೇನಾದ್ರೂ ಹಾಡು, ಕತೆ, ಕವನ ಏನಾದ್ರೂ ಹೇಳ್ತೀರಾ ಸರ್? ಸಣ್ಣ ಒಂದು ಚುಟುಕು ಹೇಳ್ತೇನೆ ಮೇಡಮ್. ಎಸ್ ಸರ್. ಆನೆಯನ್ನು ಕಟ್ಟಿ ಪಳಗಿಸಬಹುದು, ಕುದುರೆಯನ್ನು ಓಡಿಸಿ ಪಳಗಿಸಬಹುದು, ಹೆಣ್ಣನ್ನು ಪ್ರೀತಿಸಿ ಪಳಗಿಸಬಹುದು, ಶತ್ರುವನ್ನು ಕ್ಷಮಿಸಿ ಪಳಗಿಸಬಹುದು. ಆನಿದೆ ಮೇಡಮ್, ಅದು ಕಟ್ಟಿ ಹಾಕಿದ್ ಮಾತ್ರ ಮಾತು ಕೇಳುತ್ತೆ. ಕುದುರೆ ಹಂಗೆ ಮಾತು ಕೇಳಂಗಿಲ್ಲ, ಓಡಿಸ್ಬೇಕು, ಅದನ್ನ ಓಡಿಸಿದಾಗ ಮಾತ್ರ ದಣಕೊಂಡು ಅವಾಗ ಮಾತು ಕೇಳುತ್ತೆ. ಹೆಣ್ಮಕ್ಳು ಯಾವಾಗಲೂ ಅವ್ರನ್ನ ನಿಂದನೆ ಮಾಡಿದ್ರೆ ಯಾವತ್ತೂ ಜಗತ್ತಿನಲ್ಲಿ ಯಾರು ಉದ್ಧಾರ ಆಗಿಲ್ಲ, ಆಗೋದೂ ಇಲ್ಲ. ಅವ್ರು ಸರಿಯಾಗಿದ್ದಾಗಲೇ ನಮ್ಮ ಮನೆ ನಡೆಯೋದು. ಅವ್ರನ್ನ ನಾವು ಪ್ರೋತ್ಸಾಹಿಸಲೇಬೇಕು. ಇದು ಜಗತ್ತಿನ ನೇಮ, ನನ್ನೊಬ್ಬನಲ್ಲ. ಅಕಸ್ಮಾತ್ ಹೆಣ್ಣನ್ನು ನಾವು ಪ್ರೀತಿಸ್ತಾದ್ರೆ ಅವ್ರ ನಿಂದನೆ ಮಾಡಿದ್ವಿ ಅಂದ್ರೆ ರಾತ್ರಿನ ಜ್ವರ ಬಂದವ ತೂತ್ಕೊಂಡು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಹೊಟ್ಟಿ ಡಬ್ಬಲ್ ಬೀಳ್ಬೇಕಾಗತ್ತೆ. ಹಿಂಗಾಗಿ
ಆಮೇಲೆ ಹೆಣ್ಣಲ್ಲಿ ಸಹನತೆ ಇದೆ ಅಂತೇಳಿ ಅದನ್ನು ನಾವು ದುರುಪಯೋಗ ಪಡಿಸ್ಕೊಳಕ್ಕೂ ಆಗಲ್ಲ, ಪಡಿಸ್ಕೊಳ್ಳೂಬಾರ್ದು. ಈ ಜಗತ್ತಿರೋದೇ ಹೆಣ್ಣಿನಿಂದ. ರಾಮಾಯಣ ತಗೊಂಡ್ರೆ ಹೆಣ್ಣಿನಿಂದ ಆಗಿದೆ, ಮಹಾಭಾರತ ತಗೊಂಡ್ರೆ ಹೆಣ್ಣಿನಿಂದ ಆಗಿದೆ, ಯಾವುದು ಪ್ರತಿಯೊಂದು ವಿಷಯಗಳು ಹೆಣ್ಣಿನಿಂದ ಆಗಿದೆ. ನೀವು ಹೇಳಿದ ಪ್ರಕಾರ ಹೆಣ್ಣು ಗಂಡು ಎರಡು ಜೋಡೆತ್ತುಗಳು ಇದು, ಅದನ್ನು ಸರಿದೂಗಿಸ್ಕೊಂಡು ಹೋದಾಗಲೇ ಸಂಸಾರ ಚೆನ್ನಾಗಿರೋದು. ನಾನು ಹೆಚ್ಚು ಅಂತ ಹೆಣ್ಣು ಅನ್ಬಾರ್ದು, ಕಂಡು ಅನ್ಬಾರ್ದು. ಬಟ್ ಹೆಣ್ಣಿಗೆ ಅಷ್ಟು ಸಹನತೆ ಇನ್ನೊಬ್ಬರಿಗೆ ಆಗಲ್ಲ. ಅದಕ್ಕಾಗಿ ನಾವು ಹೆಣ್ಣುಗಳನ್ನು ಸ್ಮರಿಸಲೇಬೇಕು. ನಮ್ಮ ಗಂಡು ಬಾಂಧವ್ರು ಏನಾದರೂ ಅವ್ರನ್ನೇ ಹೆಚ್ಚು ಅನ್ಕೋಬೇಡ್ರಿ. ಇದ್ದ ವಿಷಯಗಳನ್ನು ತಮ್ಮ ಅಲ್ಲಿ ಅದು ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ. ಮೇಡಮ್, ಮತ್ತೊಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ, ಅದು ಒಂದು ದಿವಸ ತಾಯಿ ಮಗ ಇಬ್ಬರು ಕೂತ್ಕೊಂಡಿದ್ದು, ಮಗ ತಾಯಿ ಓದ್ಕೊಂಡ್ಬಿಟ್ಟು ಎಜುಕೇಶನ್ ಆಗಿ ಭಾಳ ಹೈಯರ್ ಜಾಬಿಗೆ ಹೋಗ್ಬಿಟ್ಟ. ಒಂದು ಕಂಪ್ನಿಯ ಮ್ಯಾನೇಜ್ಮೆಂಟ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಕ್ರೋರ್ಸ್ ಗಟ್ಟಲೆ ಗಳಿಸಿದ ಆತ ವರ್ಷದಲ್ಲಿ. ಅವಾಗ ಆತ ಅನಿಸ್ತು, ನಾನು ಅಮ್ಮಗೆ ಏನಾದರೂ ಮಾಡಲೇಬೇಕು, ಅಮ್ಮನಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೆ ಅಂತೇಳಿ ಬಂದು ಅವ್ರ ಅಮ್ಮಗೆ ಹೇಳ್ದ, ಅಮ್ಮ ನಾನು ನಿನ್ನ ಹತ್ರ ನಿನಗೆ ಒಂದು ಇವತ್ತು $1 ತೊಗೊಂಬಂದಿದ್ದೀನಿ, ಅದಕ್ಕೆ ವಜ್ರದ ಅರಳೆಗಳನ್ನು ಹಾಕ್ಸಿದ್ದೀನಿ ಅಂತ ಹೇಳ್ತಾನೆ. ಅವಾಗ ತಾಯಿ ಹೇಳ್ತಾಳೆ, ಮಗನೇ ನನಗೆ ಅದರಿಂದ ಏನು ಸಂತೋಷ ಇಲ್ಲ, ನನ್ನ ಆಸೆ ಈಡೇರಿಸ್ತೇನೋ, ನನ್ನ ಅಪೇಕ್ಷೆ ಅಂತ ನೀನು ನಡ್ಕತಿ ಅನ್ನೋ ಒಂದು ಸಣ್ಣ ವಿಷಯ ಹೇಳ್ತೀನಿ ನನಗೆ. ಏನು ಹೇಳಮ್ಮ ಹೇಳಪ್ಪ ಅಂದಾಗ ಆ ತಾಯಿ ಹೇಳ್ತಾಳೆ, ನೀನು ನನ್ನ ಇವತ್ತಿನ ದಿವಸ ನನ್ನ ರಾತ್ರಿಯಲ್ಲಿ ಹಾಸಿಗೆ ಪಕ್ಕದಲ್ಲಿ ಮಲಗಬೇಕಂತ ಹೇಳ್ತಾರೆ ತಾಯಿ. ಅವಾಗ ಮಗ ಹೇಳ್ತಾನೆ, ಆಯ್ತಮ್ಮ ಅದೇನು ದೊಡ್ಡ ಕೆಲಸ ಮಲಗ್ನಂತೆ ಅಂತಾರೆ. ಆ ಮಲಗಿದ ನಂತರದಲ್ಲಿ ಒಂದು 10 ನಿಮಿಷದಲ್ಲಿ ಮಗನೇ ನನಗೆ ಬಾಯಾರಿಕೆ ಆಗ್ತದೆ, ನೀರು ಬೇಕಾಗಿತ್ತು ಅಂತ ಹೋಗಿ ನೀರು ತಂದು ಕೊಡ್ತಾರೆ. ಸ್ವಲ್ಪ ಕುಡಿತಾನೆ ಹಾಸಿಗೆ ಮೇಲೆ ನೀರು ಚೆಲ್ತಾಳೆ. ಹಾಸಿಗೆ ಮೇಲೆ ನೀರು ಚೆಲ್ಲಿದ ತಕ್ಷಣ ಆತಗೆ ಕೋಪ ಬರುತ್ತೆ, ಹಾಸಿಗೆಲ್ಲ ಒಯ್ದೆ ಆಯ್ತು, ಹೆಂಗೆ ಮಲಗಬೇಕು ನಾನು ಅಂತೇಳಿ. ಆಮೇಲೆ ಒಂದು ಅರ್ಧ ತಾಸು ಬಿಡ್ತಾಳೆ. ಮತ್ತೆ ಒಂದ್ಸಲ ಅಮ್ಮ ಬಾಬಾ ಚಳಿ ಭಯಂಕರ ಆಗ್ತಾ ಇದೆ, ಸ್ವಲ್ಪ ಫ್ಯಾನ್ ಕಮ್ಮಿ ಮಾಡ ಅಂತಾಳೆ. ಮತ್ತೆ ಅವನು ಎದ್ದು ಫ್ಯಾನ್ ಕಮ್ಮಿ ಮಾಡ್ತಾನೆ ಮಗ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಅಮ್ಮಗ ಇನ್ನೂ ಇವನು ಪರೀಕ್ಷೆ ಮಾಡ್ಬೇಕಂತೇಳಿ ನನಗೆ ಚಳಿ ಇನ್ನೂ ಕಮ್ಮಿ ಆಗಿಲ್ಲ, ಇನ್ನೊಂದು ಡ್ರಗ್ ತಂದು ಹಾಕಂತಾನೆ. ಅವಾಗ ಅವನಿಗೆ ತನ್ನ ಕೋಪದ ಒಡಲನ್ನು ತೋರಿಸ್ತಾನೆ, ಅಮ್ಮ ನಾನು ಬೆಳತನಕ ನಿದ್ದಿಗೆಡ್ಸ್ಬಿಟ್ಟಲ್ಲ ಅಂತೇಳಿ. ಅವಾಗ ತಾಯಿ ಹೇಳ್ತಾಳೆ, ನಿನ್ನ ಎತ್ತಾಗಿಂದ ನನ್ನ ಸಾಲಿ ಕಳಿಸಲಿವರೆಗೆ ಎಷ್ಟು ದಿವಸ ನಾನು ಹಸಿ ಹಾಸಿಗೆಯಲ್ಲಿ ಮಲಗಿದ್ದೀನಿ, ಎಷ್ಟು ತೊಂದರೆ ಅನುಭವಿಸಿದ್ದೀನಿ. ಆದ್ರೆ ನಿನ್ನ ಮುಂದೆ ಒಂದು ದಿವಸ ನನ್ನ ತೊಂದರೆಗಳ ಬಗ್ಗೆ ಹೇಳ್ಕೊಳ್ಳಿಲ್ಲ. ಆದರೆ ನೀನು ಒಂದೇ ರಾತ್ರಿ ಕೂಡ ನನ್ನ ಜೊತೆಯಲ್ಲಿ ಇದ್ದು ಹಾಸಿಗೆ ತೊಯ್ತಂತ ಇಷ್ಟೊಂದು ನೋವು ಪಟ್ಕೊಂಡಲ್ಲ ಅಂತೇಳಿ ಮಗನಿಗೆ ಹೇಳಿದಾಗ, ಮಗ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿಯನ್ನು ಅಪ್ಪಿಕೊಂಡು, ನನ್ನ 3ನೇ ಕಣ್ಣು ತೆಗೆಸಿ ತಾಯಿ, ನನ್ನ ತಪ್ಪುಗಳನ್ನು ಕ್ಷಮಿಸಿಬಿಡು, ಹೊಟ್ಟೆ ಹಾಕ್ಯೋ, ನಾನು ತಾಯಿ ಸ್ಥಾನದ ಬಗ್ಗೆ ಬೆಲೆಯನ್ನು ನಾನು ಅಹಂಕಾರದಲ್ಲಿ ನನ್ನ ದುಡಿಮೆಯಲ್ಲಿ ನಾನು ಕಂಡಿರಲಿಲ್ಲ, ನಿನಗೆ ದಯವಿಟ್ಟು ನಾನು ಕ್ಷಮಿಸಿ ಅಂತೇಳಿ ಅವಾಗ ಪಾದ ಹಿಡ್ಕತಾನೆ. ಮೇಡಮ್ ಆಯ್ತು, ಇಲ್ಲಿಗೆ ವಿರಾಮ ಕೊಡ್ತೀನಿ ಮೇಡಮ್. ಸರ್, ತಾವು ವಿಡಿಯೋ ಆನ್ ಮಾಡ್ಕೊಂಡು ನಮ್ಗೆ ದರ್ಶನ ಕೊಡ್ಬೋದಾ? ವಿಡಿಯೋ ಆನ್ ಇದೆಯಲ್ಲ ಮೇಡಮ್? ಅಂದ್ರೆ ಲೈಟ್ ಹಾಕೊಂಡಿಲ್ವಾ ನೀವು? ವಿಡಿಯೋ ಆನ್ ಅಂದ್ರೆ ಬಸ್ ಫುಲ್ ಬ್ಲಾಕ್ ಕಾಣಿಸ್ತಾ ಇದೆ ಸರ್. ಕತ್ಲೆನಲ್ಲಿ ಇದ್ದೀರಾ? ಸ್ವಲ್ಪ ನಾವು ರಾಯಚೂರಿನಲ್ಲಿ ಇರೋದಲ್ಲ, ಬಿಸಿಲು ಫುಲ್ ಹೊಡಿತಾ ಇದೆ. ಅದು ಇದರಲ್ಲಿ ನಿಮಗೆ ಕಾಣ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಲೈಟ್ ಹಾಕ್ತೀನಿ ಮೇಡಮ್. ಇವಾಗ ಕಾಣ್ತಿದೆ ಮೇಡಮ್? ಇಲ್ಲ ಸರ್, ಯಾವ ಮಾಸ್ಟರ್ ನನಗೆ ಕಾಣಿಸ್ತಾ ಇಲ್ಲ, ಬೇರೆ ಮಾಸ್ಟರ್ಗಳು ಕಾಣಿಸ್ತಾ ಇದೆಯಾ? ಇಲ್ಲ ಮೇಡಮ್. ಇಲ್ಲ ಸರ್, ಎಲ್ಲ ಫುಲ್ ಬ್ಲಾಕ್ ಇದೆ, ಹಂಗಾಗಿ ನೀವು ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡೆ. ಫುಲ್ ಬ್ಲಾಕ್ ಇದೆ ಸರ್. ಇವಾಗ ಬ್ಲಾಕ್ ಇದೆಯಾ? ಹೌದು ಸರ್, ಏನೋ ಅಂದ್ರೆ ಫೋನ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಸರ್, ಮೋಸ್ಟ್ಲಿ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾರಿಗಾದ್ರೂ ಗೊತ್ತಿದ್ರೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ಷಮೆ ಇರಲಿ ಮೇಡಮ್. ಪರವಾಗಿಲ್ಲ, ಕ್ಷಮೆ ಹಾಕಿ ಸರ್. ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಅನಿಸಿಕೆ ಅನ್ನೋದಕ್ಕಿಂತ ತಮ್ಮ ಅನುಭವದ ಮಾತು ಅಂತ ನಾನು ಅನ್ಕೋತೀನಿ ಸರ್. ನೀವು ಹೇಳಿದ್ರಲ್ವಾ, ಅದು ನಿಮ್ಮ ಅನುಭವದ ಮಾತು ಅಂತ ಅನ್ಕೋತೀನಿ ಸರ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ಅಂದ್ರೆ ಒಂದು ನಾನು ಶಶಿಕಲಾ ಮೇಡಮು, ನೀವು ಗೀತಾ ಮೇಡಮ್ ಅವ್ರು ನಗುತ್ತಾ ಇರೋದಂದ್ರೆ ಯಾವಾಗ್ಲೂ ನಗಬೇಕಂತೀನಿ. ಅದು ಬೈ ಬರ್ತ್ ಇಲ್ಲಲ್ಲ, ಬರ್ತಾ ಇಲ್ಲ. ನೀವಾಗ್ಲಿ, ಶಶಿಕಲಾ ಮೇಡಮ್ ಆಗಲಿ, ಗೀತಾ ಮೇಡಮ್ ಆಗಲಿ, ಮಾತು ಸ್ಟಾರ್ಟ್ ಮಾಡಿದ ತಕ್ಷಣ ನಗುವುದೇ ಎಲ್ಲರ ಮನವನ್ನು ಗೆದ್ದು ಬಿಡ್ತಾರೆ ನೀವು.
ಅದಕ್ಕೆ ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ನಾವು ನಿಮ್ಮನ್ನು ನಗಿಸ್ತಾ ಇದ್ವಿ ಸರ್. ಆದ್ರೆ ವಿಡಿಯೋ ಆನ್ ಆಗ್ತಿಲ್ಲ. ಮೋಸ್ಟ್ಲಿ ಫೋನ್ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅನ್ಕೊಂತೀನಿ. ಫೋನ್ ಅದು ಯಾರಿಗಾದ್ರೂ ತೋರಿಸಿ. ಆಗ್ತಾ ಇಲ್ಲ ಯಾಕೋ. ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕೊಡಿ ಮ್ಯಾಮ್. ಜ್ಯೋತಿ ಹಾ ಮ್ಯಾಮ್. ಮೇಡಮ್. ಹಾ ಲಕ್ಷ್ಮೀಬಾಯಿ ಹೆಗಡೆ ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಮ್ಮ ಮನೆಯವ್ರು ಒಂದು ಹಾಡು ಹೇಳ್ತಾರೆ, ಟೈಮ್ ಇದೆಯಾ? ಹಾಡಿ ಮ್ಯಾಮ್, ಹಾಡಿ. ಯಜಮಾನ್ರು ಹೇಳ್ತಾರೆ. ಓಕೆ. ಪಾಲಿಸ ಶ್ರೀ ಗೌರಿ ಎನ್ನನು ಪಾಲಿಸ ಶ್ರೀ ಗೌರಿ, ಪಾಲಿಸೆ ನಿನ್ನೆಯ ಪಾಲಿಗೆ ಬಂದೆನೋ ಬೀಳುವೆ ಸರ್ವದಾ ಕಾಲಿಗೆ ಕರುಣದಿ, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಶರಣೆಂದವರನು ಹೊರೆಮಳು ಎಂಬುವ ಬಿರುದು ನಿನ್ನದು ಎಂದರಿತೆನು ತ್ವರಿತದಿ, ಬಿರುದು ನಿನ್ನದು ಎಂದರಿತೆನು ತ್ವರಿತದಿ, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಸನ್ಮತ ಪುರುಷನ ಇನ್ನೆಲ್ಲಿ ಕಾಣೆನೋ, ಸನ್ಮತ ಪುರುಷನ ಇನ್ನೆಲ್ಲಿ ಕಾಣೆನೋ, ಮನ್ಮಥನೆಂಬುವ ಬಣ್ಣ ಪಡಿಪ ಬಲು, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಪಾಲಿಸೆ ನಿನ್ನೆಯ ಪಾಲಿಗೆ ಬಂದೆನೋ ಬೀಳುವೆ ಸರ್ವದಾ ಕಾಲಿಗೆ ಕರುಣದಿ, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಕಾಣೆನು ಶಾಂತಿಯ ಏನೆಂದು ಹೇಳಲಿ, ಕಾಣೆನು ಶಾಂತಿಯ ಏನೆಂದು ಹೇಳಲಿ, ಪ್ರಾಣೇಶ ವಿಠಲನು ತಾನೇ ಬಲ್ಲನು, ಪ್ರಾಣೇಶ ವಿಠಲನು ತಾನೇ ಬಲ್ಲನು, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಪಾಲಿಸೆ ನಿನ್ನೆಯ ಪಾಲಿಗೆ ಬಂದೆನು ಬೀಳುವೆ ಸರ್ವದಾ ಕಾಲಿಗೆ ಕರುಣದಿ, ಪಾಲಿಸೆ ಶ್ರೀ ಗೌರಿ ಎನ್ನನು ಪಾಲಿಸೆ ಶ್ರೀ ಗೌರಿ. ಪಾಲಿಸೆ ಶ್ರೀ ಗೌರಿ ಪಾಲಿಸೆ ಶ್ರೀ ಗೌರಿ. ನಮಸ್ಕಾರ. ಸೂಪರ್ ಸರ್, ಸೂಪರ್. ವಾಯ್ಸ್ ಅಂತೂ ತುಂಬಾ ಸೂಪರ್ ಸರ್, ಸೂಪರ್ ಸರ್. ತಮ್ಮ ಹೆಸರು ಸರ್? ಗೋಪಾಲ ಹೆಗಡೆ. ಎಸ್ ಸರ್, ಗೋಪಾಲ್ ಹೆಗ್ಡೆ ಸರ್. ತಾವು ಧ್ಯಾನ ಎಲ್ಲ ಅಳವಡಿಸ್ಕೊಂಡಿದ್ದೀರಾ ಸರ್? ಇಲ್ಲ ಸರ್. ಯಾಕೆ ಸರ್, ಜ್ಞಾನ ಎಲ್ಲ ಮಾಡ್ಬೇಕಲ್ವಾ? ಮೇಡಮ್ ಅವ್ರು ಮಾಡ್ತಾ ಇದಾರಲ್ವಾ, ಲಕ್ಷ್ಮೀ ಬಾಯ್ ಮೇಡಮ್ ಅವರು. ಓಕೆ ಸರ್, ಮುಂದೆ ನೀವು ಧ್ಯಾನದಲ್ಲಿ ಧ್ಯಾನವನ್ನೆಲ್ಲ ಅಳವಡಿಸ್ಕೊಳ್ಳಿ ಸರ್. ಒಳ್ಳೆ ಅತ್ಯುತ್ತಮವಾದಂತಹ ಆರೋಗ್ಯವನ್ನ ಪಡ್ಕೋಬಹುದು. ಧ್ಯಾನವನ್ನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಂಗೀತ ತುಂಬಾ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮೇಡಮ್. ಲಕ್ಷ್ಮೀ ಬಾಯ್ ಮೇಡಮ್, ತಾವು ಎಷ್ಟು ದಿವಸದಿಂದ ಇದ್ದೀರಾ ಇಲ್ಲಿ ವೇದಿಕೆನಲ್ಲಿ? ನಾನು 3 ತಿಂಗಳಿಂದ ಇದ್ದೀನಿ. 3 ತಿಂಗಳಿಂದ ಇದ್ದೀರಾ? ಏನ ಅನುಭವವನ್ನ ಪಡ್ಕೊಂಡಿದ್ದೀರಾ ಮ್ಯಾಮ್ 3 ತಿಂಗಳಿಂದ ಈ ವೇದಿಕೆನಲ್ಲಿ? ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ? ಎಷ್ಟೊಂದ್ ಥೆರಪಿಗಳ ಬಗ್ಗೆ ಎಲ್ಲ ಕೊಡ್ತಾರಲ್ವಾ, ಏನ್ ಅಳವಡಿಸ್ಕೊಂಡಿದ್ದೀರಾ ಮೇಡಮ್? ಅವತ್ತೊಂದ್ ದಿವಸ ಹಂಚ್ಕೊಂಡಿದ್ದೀನಿ ನಾನು. ಹೌದಾ? ಹೌದು, ನಿಮ್ಮ ಹತ್ರನೇ ಹೇಳಿದ್ದೀನಿ. ಓಕೆ, ಇವತ್ತು ಇದಾರೆ ಮಾಸ್ಟರ್ಸ್. ಹೇಳಿ ಮ್ಯಾಮ್, ಏನು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳಿ, ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ ವೇದಿಕೆನಲ್ಲಿ ಬರ್ತಕ್ಕಂಥದನ್ನೆಲ್ಲ ಏನೆಲ್ಲ ಅಳವಡಿಸ್ಕೊಂಡಿದ್ದೀರಾ? ಧ್ಯಾನ ಅಳವಡಿಸ್ಕೊಂಡಿದ್ದೀನಿ. ಮೂತ್ರ ಥೆರಪಿನ ಒಂದು 10 ತಿಂಗಳಿಂದ ಅಳವಡಿಸ್ಕೊಂಡಿದ್ದೀನಿ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆಯಿಂದಾನೇ ಅಳವಡಿಸ್ಕೊಂಡಿದ್ದೆ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಂಗೆ. ನಾನು ಮಾಡ್ತಾ ಇದ್ದೇನೆ. ಅವರು ಮಾಡ್ತಾ ಇದ್ದಾರೆ, ನನಗಿಂತ ಮೊದಲು ಅವರೇ ಮಾಡಿದ್ದಾರೆ ಮೇಡಮ್. ಓಕೆ, ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್.
ಧ್ಯಾನ ಮತ್ತೆ ಸ್ವಲ್ಪ ದಿವಸ ಮಾಡಿದ್ರು, ಆಮೇಲೆ ಬಿಟ್ಬಿಟ್ರು. ಇನ್ನು ಮತ್ತೆ ಶುರು ಮಾಡಿಸ್ಬೇಕು. ಎಸ್ ಮ್ಯಾಮ್. ಇನ್ನೇನೆಲ್ಲ ಅಳವಡಿಸ್ಕೊಂಡಿದ್ದೀರಾ ಮ್ಯಾಮ್? ಎಷ್ಟೊಂದು ಕಾರ್ಯಾಗಾರಗಳ ಬಗ್ಗೆ ಹೇಳ್ತಾರಲ್ವಾ ವೇದಿಕೆನಲ್ಲಿ. ಹೌದು, ಅಕ್ಯುಪ್ರೆಷರ್ ಮಾಡ್ಕೊಂತೀನಿ. ಸುಮಾರು ಇದು ಮಾಡ್ಕೊಂಡಿದೀನಿ ಮೇಡಮ್. ಈಗ ಎಸ್ ತಕ್ಷಣ ಮ್ಯಾಮ್. ನೆನಪಿಗೆ ಬರ್ತಾ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ನೀವು ಶೇರ್ ಮಾಡ್ಕೊಂಡ್ರಿ ನಿಮ್ಮ ನನಗೆ ಅನುಭವನ. ತುಂಬಾ ಅನುಕೂಲ ಆಗಿದೆ, ತುಂಬಾ ಅನುಕೂಲ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಂಜುನಾಥ್ ಸರ್. ಅನ್ಮಿಟ್ ಕೊಟ್ಟಿದ್ದೀನಿ. ಮಂಜುನಾಥ್ ಸರ್ ಮಾತಾಡಿ. ಮಂಜುನಾಥ್ ಸರ್, ತಾವು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ? ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಲ್ಲ ಧ್ಯಾನಿಗಳಿಗೆ ನನ್ನ ಶೈಲಜಾ ಮೇಡಮ್ ಅವರು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ಹಂಚಿಕೆ ಮಾಡಿದ್ರು. ಲಕ್ಷ್ಮೀ ಮಹೇಶ್ ಮೇಡಮ್, ನೀವು ಕೂಡ ತಂದೆಯ ಬೆಲೆ ಜೀವನದಲ್ಲಿ ಹೇಗಿರ್ತದೆ ಅನ್ನುವಂಥದ್ದನ್ನ ತಾವು ಬಹಳ ವಿಸ್ತೃತವಾಗಿ ಮನತಟ್ಟತಕ್ಕಂಥ ರೀತಿಯಲ್ಲಿ ತಾವು ವಿಶ್ಲೇಷಣೆ ಮಾಡಿ ಹೇಳಿದ್ರಿ. ನಾವೆಲ್ಲರಿಗೂ ಕೂಡ ಬಾಲ್ಯದ ದಿನಗಳು ಒಂದಷ್ಟನ್ನ ಕಂಡಿರ್ತೇವೆ. ಬಾಲ್ಯದಲ್ಲಿ ನಮಗೆ ಯಾರು ಹೀರೋ ಅಂತ ಹೇಳಿದ್ರೆ ನಮ್ಮ ಅಪ್ಪ ಹೀರೋ ಇರ್ತಾರೆ, ನಮ್ಮಮ್ಮ ಹೀರೋಯಿನ್ ಇರ್ತಾರೆ. ಆದ್ರೆ ಕಾಲ ಬೆಳೆದಂತೆ ನೀವು ಹೇಳಿದಾಗೆ ನಮ್ಮ ಅಪ್ಪನಿಗೆ ಏನು ಗೊತ್ತಾಗಲ್ಲ, ನಮ್ಮ ಅಪ್ಪನ ಮಾಡಿದ್ ಸರಿ ಇಲ್ಲ, ಹೀಗ್ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು ಅಂತೇಳಿ ಹಲವಾರು ಕಾಮಿಟಿಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಆದ್ರೆ ನಾವು ಅವರ ಸ್ಥಾನಕ್ಕೆ ಬಂದಾಗ ಎಷ್ಟೆಲ್ಲ ಪರದಾಡ್ತೇವೆ. ನಮ್ಮಪ್ಪ ಹೇಗೆ ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿದ್ರು, ಈ ಮನೆ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟು ಮದುವೆ ಮಾಡಿದ್ರು, ನಾಮಕರಣಗಳನ್ನ ಮಾಡಿದ್ರು, ಅಣ್ಣ ತಮ್ಮಂದರ ಜೊತೆಗೆ ವ್ಯವಹಾರಗಳನ್ನ ಮಾಡಿದ್ರು, ಜಮೀನುಗಳನ್ನ ಪಾಲು ಮಾಡಿದ್ರು, ಎಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ರು ಅನ್ನುವಂಥದ್ದು ಯಾವಾಗ ಅರ್ಥ ಆಗ್ತದೆ ಅಂತ ಹೇಳಿದ್ರೆ ನಾವು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಜೀವನದ ಸವಾಲುಗಳನ್ನು ಎದುರಿಸಿದಾಗ. ಆದ್ರೆ ಕೊನೆಗೆ ಒಂದು ಕಾಲಘಟ್ಟ ಬರ್ತದೆ, ಅಪ್ಪ ಅಮ್ಮ ಇಲ್ಲದೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನಮ್ಗೆ ಅನಾಥ ಪ್ರಜ್ಞೆ ಕಾಡ್ತದೆ. ನಮ್ಮಪ್ಪ ಇದ್ದಿದ್ರೆ ನನಗೆಷ್ಟು ಬೆಂಬಲ ಇರ್ತಾ ಇತ್ತು, ಎಷ್ಟು ಧೈರ್ಯ ತುಂಬ್ತಿದ್ರು. ಮೇಡಮ್, ಜೀವನದಲ್ಲಿ ನಾವು ಯಾರ ಅಂಗಿನಲ್ಲೂ ಕೂಡ ಇರಬಾರ್ದು, ಯಾರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಬಾರ್ದಂತೆ, ಆರ್ಥಿಕವಾಗಿ ಯಾರ ಬಳಿಯೂ ಕೂಡ ಸಾಲ ಕೇಳಬಾರ್ದಂತೆ. ಎಲ್ಲರೂ ಒಂದಲ್ಲ ಒಂದು ದಿನ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು, ಕೇವಲವಾಗಿ ಮಾತಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಆದ್ರೆ ನಮ್ಮಪ್ಪ ನಮಗೋಸ್ಕರ ಮಾಡಿದಂಥ ತ್ಯಾಗ, ಆರ್ಥಿಕವಾಗಿರ್ತಕ್ಕಂಥ ಸಹಾಯಗಳು, ಅದನ್ನ ಅವ್ರು ಯಾವತ್ತೂ ಕೂಡ ವಾಪಸ್ಸು ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ತಂದೆ ಜಗತ್ತಿನಲ್ಲಿ ಕೆಟ್ಟವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೆಟ್ಟವರಾಗ್ಬೋದು, ತಂದೆ ತಾಯಿ ಮಾತ್ರ ಮಕ್ಕಳ ಪಾಲಿಗೆ ಯಾವತ್ತೂ ಕೂಡ ಕೆಟ್ಟವರಾಗೋದಿಲ್ಲ. ಜಗತ್ತಿನಲ್ಲಿ ಮಕ್ಕಳಿಗೆ ಒಳಿತನ್ನ ಬಯಸ್ತಕ್ಕಂಥ ಶ್ರೇಷ್ಠವಾದ ಜೀವಿಗಳು ಯಾರಾದ್ರೂ ಇದ್ರೆ ಅದು ತಂದೆ ತಾಯಿಗಳು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಒಂದು ಸುಭಾಷಿತ ನೆನಪಾಯ್ತು ಮೇಡಮ್. ಜೀವನ ಅಂದುಕೊಂಡಂತೆ ಯಾವುದು ಕೂಡ ಇರೋದಿಲ್ಲ, ಹೊಂದಿಕೊಂಡಂತೆ ಇರ್ತದೆ. ಜೀವನ ಆಸೆ ಪಟ್ಟಂತೆ ಇರೋದಿಲ್ಲ, ಹಣೆ ಬರದಂತೆ ಇರ್ತದೆ ಅನ್ನುವಂಥ ಒಂದು ಸೂಕ್ತಿಯನ್ನ, ಸುಭಾಷಿತವನ್ನ ನಾನು ಓದಿದೆ ಮೇಡಮ್. ಖಂಡಿತವಾಗಿಯೂ ಕೂಡ ಇದನ್ನ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಸಿದ್ಧ ಔಷಧ ಇದಾಗ್ತದೆ. ಇದನ್ನು ನಿಜವಾಗ್ಲೂ ಕೂಡ ನಾವು ಅರ್ಥೈಸಿಕೊಂಡು ಬಿಟ್ರೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಮಾನಸಿಕವಾಗಿ ಕೂಡ ನಾವು ಹೆಚ್ಚು ಶಾಂತಿಯಿಂದ ವರ್ತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇರುವಂಥದ್ರಲ್ಲಿ ನೆಮ್ಮದಿಯಾಗಿ ಬದುಕನ್ನು ಕಟ್ಟಿಕೊಳ್ಳುವಂಥದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಮೇಡಮ್. 2011 ಮಾರ್ಚ್ 7ನೇ ತಾರೀಕು ನಾನು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟ ದಿನ. ಇವತ್ತು 2026 ಮಾರ್ಚ್ 7ನೇ ತಾರೀಕು 14 ವರ್ಷ
ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್. ದೇವ್ರು ನಿಮ್ಮನ್ನ ಹ್ಯಾಪಿ ಇನ್ನೂ ವೆಡ್ಡಿಂಗ್ ತುಂಬಾ ಆನಿವರ್ಸರಿ ತುಂಬಾ ಸರ್. ವಾರ್ಷಿಕೋತ್ಸವಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಸರ್. ನಮ್ ಸರ್ ನಮ್ಮೆಲ್ಲರ ಅದು ಆಶೀರ್ವಾದ ಕಂಟಿನ್ಯೂ ಮಾಡ್ಬಿಡ್ಲಿ ಮ್ಯಾಮ್, ಅವ್ರು ಮುಗಿಸ್ಲಿ, ಆಮೇಲೆ ಎಲ್ಲಾ ಓಕೆ ಶುಭಾಶಯನ ಹೇಳಿರ. ಓಕೆ ಮೇಡಮ್, ಎಸ್ ಸರ್, ಕಂಟಿನ್ಯೂ ಮಾಡಿ ಸರ್. 14 ವರ್ಷಗಳನ್ನು ಮುಗಿಸಿ 15ನೇ ವರ್ಷಕ್ಕೆ ಇವತ್ತು ಕಾಲಿಡ್ತಾ ಇದ್ದೇನೆ. ಇವತ್ತು ನಮ್ಮ ಬೆಂಗಳೂರಿನ ಅವತಾರ್ ಫೌಂಡೇಶನ್ ಅಲ್ಲಿ ಕೂತು ನ್ಯೂ ಎನರ್ಜಿ ಅನ್ನುವಂಥ ಪುಸ್ತಕವನ್ನು ಓದ್ತಾ ಇದ್ದೆ. ಅರ್ಧ ಗಂಟೆಗಳ ಕಾಲ ಧ್ಯಾನವನ್ನ ಮಾಡಿದೆ ಪಿರಮಿಡ್ ಕೆಳಗಡೆ. ಲೌಕಿಕವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ನಮ್ಗೆ ಬಹಳಷ್ಟು ಸಾರಿ ಶುಭಾಶಯಗಳನ್ನ ಹೇಳ್ತಕ್ಕಂಥವ್ರೇ ಇರೋದಿಲ್ಲ. ಆದ್ರೆ ಮೊದಲನೇ ಬಾರಿ 14 ತುಂಬಿ 15ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮಂತ ಆತ್ಮ ಬಂಧುಗಳು ನಮ್ಮ ಜೊತೆಗಿದ್ದೀರಿ. ನೀವು ಹೃದಯಾಂತರಾಳದಿಂದ ನಮ್ಗೆ ಹಾರೈಸ್ತಾ ಇದ್ದೀರಿ ಮೇಡಮ್. ಇದನ್ನ ಯಾವತ್ತಿಗೂ ಕೂಡ ನಮ್ಗೆ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಆಶೀರ್ವಾದ ಹಾರೈಕೆ ನಮ್ಮ ಮೇಲೆ ಯಾವಾಗ್ಲೂ ಕೂಡ ಇರ್ಲಿ ಅನ್ನುವಂತ ನಿಮ್ಮ ಆಶೀರ್ವಾದವನ್ನ ಅತ್ಯಂತ ಸ್ವಾರ್ಥದಿಂದ ಆಯೋಜಿಸುತ್ತಾ ಒಂದು ರೀತಿಯಲ್ಲಿ ಈ ಝೂಮ್ ಕ್ಲಾಸ್ನಲ್ಲಿ ನಾನು ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ, ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತಾ ಇದ್ದೀನಿ ಅನ್ನುವಂತ ಅನುಭವ ನನಗಾಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಕೂಡ ಇರಲಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಸರ್ ಸೂಪರ್ ಸರ್, ಸೂಪರ್. ನೀವು ಒಂದು ವರ್ಡನ್ನ ಹೇಳಿದ್ರಿ, ಜೀವನ ಅನ್ನೋದು ಆಸೆ ಪಟ್ಟಂಗೆ ಇರಲ್ಲ, ನಮ್ಮ ಹಣೆ ಬರಹದ ಪ್ರಕಾರ ಇರುತ್ತೆ ಅಂತ. ಅದು 2 ಲೈನ್ ಅನ್ನ ತಿಳ್ಕೊಂಡ್ರೆ ಸಾಕು ಸರ್. ಜೀವನದಲ್ಲಿ ಯಾವುದೇ ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಬರ್ಲಿ, ನಾವು ಸಂಭಾಳಿಸ್ಕೊಂತ ಹೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೈನ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್, ಬೋತ್ ಆಫ್ ಯು. ನಿಮ್ಮ ಮಿಸ್ಸಸ್ಗೂ ಸಹ ನಮ್ಮ ಸಂದೇಶಗಳನ್ನ ತಲುಪಿಸಿ ಅಂತ ಹೇಳ್ತಾ ಇದೀವಿ ಸರ್. ಒನ್ಸ್ ಅಗೈನ್ ಹ್ಯಾಪಿ ಆನಿವರ್ಸರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಾವು ತಮ್ಮ ಅನುಭವಗಳನ್ನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು. ಮೇಡಮ್, ನಾನೊಂದು ಹ್ಯಾಪಿ ವೆಡ್ಡಿಂಗ್ ಹೇಳ್ತೀನಿ ಆನಿವರ್ಸರಿ ನಿಮ್ಗೆ. ಸರ್. ಅಲ್ಲ, ಮಂಜುನಾಥ್ ಎಲ್ಲರೂ ಸರ್, ಮದುವೆ ವಾರ್ಷಿಕೋತ್ಸವ ಅಂತ ಮನೇಲಿ ಬ್ಯುಸಿ ಆಗಿರ್ತಾರೆ. ಇವ್ರು ಅವತಾರ್ ಫೌಂಡೇಶನ್ ಬಂದ್ ಕೂತಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಎಷ್ಟು ಸಮಚಿತ್ತ ಅಂತ ಅನ್ನಿಸ್ತು ನನ್ಗೆ. ಅಲ್ವಾ? ನನಗೆ ಬೋರ್ಡ್ ನೋಡುವಾಗ್ಲೇ ಅನ್ಸ್ತು ಇದು ನಾನು ಅನ್ಕೊಂಡೆ, ಮನೇಲಿ ಕೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಸರ್ ಹೇಳಿದ್ರು ನೀವು ಫೌಂಡೇಶನ್ ಅಲ್ಲಿ ಇದ್ದೀರಾ ಸರ್ ಅಂತ ಕೇಳೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ಅವರೇ ಹೇಳಿದ್ರು ಫೌಂಡೇಶನ್ ಅಲ್ಲಿ ಇದೀವಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ ಸಣ್ಣಗೌಡ ಸರ್ ಶುಭಾಶಯ ಡಿಫ್ರೆಂಟ್ ಅಲ್ಲಿ ಇದೆ. ಎಸ್ ಮ್ಯಾಮ್, ದೇವ್ರೆ ಕೊಡಿ ಅನ್ನಪೂರ್ಣ ಮ್ಯಾಮ್ಗೆ. ಎಸ್ ಮೇಡಮ್. ಮಂಜುನಾಥ್ ಸರ್ಗೆ ಲಾಸ್ಟ್ ಅಲ್ಲಿ ಆಪ್ಷನ್ ಕೊಟ್ಟಿ ಮಾತಾಡ್ಸೋಣ. ಇವ್ರದ್ದು ಮುಗ್ದೋಗ್ಲಿ, ಮತ್ತೆ ಅವ್ರು ವೈಟ್ ಮಾಡೋದ್ ಬೇಡ. ಅವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ, ಮತ್ತೆ ಅವರ ತಾಳ್ಮೆನ ಪರೀಕ್ಷೆ ಮಾಡೋದ್ ಬೇಡ ನಾವು. ಓಕೆ ಓಕೆ ಮೇಡಮ್, ಕೊಟ್ಟಿದ್ದೀನಿ ನೋಡಿ. ಅನ್ನಪೂರ್ಣ ಶೆಟ್ಟರ್ ಮ್ಯಾಮ್. ಹಲೋ ಲಕ್ಷ್ಮಿ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್. ನಾ ಫಸ್ಟಿಗೆ ಗಣೇಶನ್ ಹಾಡ್ ಹೇಳ್ಬೇಕಂತಂದು ಹ್ಯಾಂಡ್ ರೈಸ್ ಮಾಡಿದ್ದೆ ಮೇಡಮ್. ಓಕೆ ಓಕೆ, ಹೌದಾ? ಸಾರಿ ಮ್ಯಾಮ್, ಸಾರಿ. ಇಲ್ಲ ಬಿಡ ಮತ್ತೆ ಹೇಳ್ತೇನೆ ಬಿಡ್ರಿ. ಅದಕ್ಕೆ ಇವಾಗ ಹೇಳೋದ್ ಚೆನ್ನಾಗಿ ಅನ್ಸಲ್ಲ ಅಂದ್ ಒಂದ್ ಸಣ್ಣದ ಹಾಡು, ಬಹಳ ಹಳೆ ಸ್ಕೂಲಿಂದ ಹೇಳ್ತಾ ಇದ್ದೀನಿ. ಓಕೆ ಮ್ಯಾಮ್, ಓಕೆ. ಅತ್ತಿ ಹಳೆಯಂದಿದು ಹಳೆ ಹಾಡು, ಸಣ್ಣದು ಚಿಕ್ಕದು ಹೇಳ್ತಾ ಇದ್ದೀನಿ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ವೈಫನ್ನು ಕಳಿಸ್ಕೊಡವ್ವ. ವೈಪು ಅಂದರೇನೋ ಹಳಿಯ, ಸೈಕಲ್ ಪೈಪೇನೋ ಹಳಿಯ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ಮಡದಿಯ ಕಳಿಸ್ಕೊಡವ್ವ. ಮಡದಿ ಅಂದರೇನೋ ಹಳಿಯ, ಕೊತ್ತಂಬರಿ ಮಾಡಿಯೇನೋ ಹಳಿಯ. ಹಂಗಲ್ಲತ್ತೆವ್ವ ನೀ ಬಲು ಮೋಜಿನತ್ತೆವ್ವ, ನೀ ಬಲು ಫ್ಯಾಷನ್ ಅತ್ತೆವ್ವ, ನನ್ನ ಹೆಂಡ್ತಿಯ ಕಳಿಸ್ಕೊಡವ್ವ.
ಎಂಟಿ ಎಂಟಿ ಅಂದರೇನೋ ಹಳಿಯ, ದೇವರ ಪಣಿತೇನೋ ಹಳಿಯ. ಹಾ ಹಂಗಲ್ಲತ್ತೆವ್ವ, ನೀ ಬಲು ಮೋಜಿನತ್ತೆವ್ವ, ನೀ ಬಲು ಪ್ಯಾಶನ್ ಅತ್ತೆವ್ವ, ನನ್ನ ಸತಿಯನ್ನು ಕಳಿಸ್ಕೊಡವ್ವ. ಇಷ್ಟ ಮೇಡಮ್ ನೆನ್ಪಾರೈತ್ ನನಗೆ. ಥ್ಯಾಂಕ್ ಯು ಮೇಡಮ್. ಅಂದ್ರೆ ಸತಿ ಪತಿ ಅನ್ನೋದೇ ಮೇನ್ ಅಲ್ಲ ಮ್ಯಾಮ್. ಅದು ಇವಾಗ ಹೆಂಡತಿ ಅಂದ್ರು ಅದಕ್ಕೆ ಮರ್ಯಾದೆ ಇಲ್ಲ, ವೈಫ್ ಅಂದ್ರೂ ಇಲ್ಲ, ಸತಿ ಅನ್ನೋದಕ್ಕೆ ಎಷ್ಟು ಬೆಂಬಲ ಇರುತ್ತೆ ಅನ್ನೋದು. ಅದೇ ಮಹತ್ವ ಐತಿ. ಸೂಪರ್ ಮ್ಯಾಮ್, ಸೂಪರ್ ಸೂಪರ್. 3 ಲೈನ್ ಇದ್ರು ಅದು ತುಂಬಾ ಅರ್ಥವರ್ಭಿತವಾಗಿತ್ತು ಮ್ಯಾಮ್ ಅದು. ನೆಕ್ಸ್ಟ್ ಗಣೇಶಂದ ನೆಕ್ಸ್ಟ್ ವಾರ ಹೇಳ್ತಾನೆ ಮೇಡಮ್, ಇವಾಗ ಬೇಡ. ಓಕೆ ಮ್ಯಾಮ್, ನೆಕ್ಸ್ಟ್ ನಿಮ್ಗೆ ಇವಾಗ್ಲೇ ಹೇಳ್ಬಿಟ್ಟಿದ್ದೀರಲ್ಲ, ನೆಕ್ಸ್ಟ್ ನಿಮ್ಗೆ ಫಸ್ಟ್ ಅದೇ ಫಸ್ಟಿಗೆ ಹ್ಯಾಂಡ್ ರೈಸ್ ಮಾಡಿದ್ದೆ, ನೀವು ಯಾಕ ಇದು ಶ್ಯಾಮ್ಲಾ ಮೇಡಮ್ ಹೇಳಿದ್ರಲ್ಲ, ಅದು ಇರ್ಲಿ ಬಿಡು ಮೇಡಮ್. ಗಣೇಶ್ ಅಂದ ನೀವು ಒಂದು ತಂದು ಕೊಟ್ಟಿದ್ರೆ ನಾನು ಕೇಳ್ತಾ ಇದ್ದೆ, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಬಿಟ್ಟು ಕೇಳ್ತಾ ಇದ್ದೆ. ಮೇಡಮ್ ಶಶಿಕಲಾ ಮೇಡಮ್ ಹಾಗಲ್ಲ ಅಂದ್ರು, ಶ್ಯಾಮಲಾ ಮ್ಯಾಮ್ ಕೇಳ್ದೆ ತಮ್ ಕೊಟ್ರು. ಹೋಗ್ಲಿ ಅವ್ರು ಆಡ್ತಾರೆ. ನೀವು ಒಂದ್ ತಮ್ ಕೊಟ್ಟಿದ್ರೆ ಇಬ್ರಿಗೂ ಆಪ್ಷನ್ ಇರ್ಲಿ ಮೇಡಮ್. ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಖಂಡಿತ ನಿಮ್ಗೆ ಫಸ್ಟ್ ಆಪ್ಷನ್ ಗಣೇಶನ ಹಾಡು. ಲಾಸ್ಟ್ ಎಲ್ಲ ಬ್ಯಾಡ್ ಅಂತಂದು ಇವಾಗ ಇದನ್ನ ಹೇಳಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಅಂತೂ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿಲ್ವಲ್ಲ, ಅದು ಖುಷಿ ಮ್ಯಾಮ್. ಈಗ ನಾನು ಗಣೇಶನ ಹಾಡು ಹಾಡಲ್ಲ ಲಾಸ್ಟ್ ಅಲ್ಲಿ ಬೇಡ ಅಂತಂದ್ಬಿಟ್ಟು ಹೋಗ್ಲಿಲ್ಲ, ಬೇರೆ ಏನೋ ಒಂದು ನಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದು, ಅದಕ್ಕೆ ನಿಮ್ಗೊಂದ್ ದೊಡ್ಡ ಚಪ್ಪಾಳೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಇದು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ ಗಣೇಶನ ಹಾಡು, ಮೊದ್ಲೇ ಹಾಡಿ ಪ್ರೇಯರ್ ಎಲ್ಲರೂ ಹಾಡ್ತಾರೆ, ಇದನ್ನ ಯಾರು ಹಾಡಲ್ವೇ? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಶಶಿಕಲಾ ಮೇಡಮ್, ಥ್ಯಾಂಕ್ಸ್. ನಿಮ್ದು ಚೆನ್ನಾಗಿತ್ತು ಮೇಡಮ್, ಬಹಳ ಚೆನ್ನಾಗಿತ್ತು. ನಿಮ್ದಂತ್ರ ಅರ್ಥನೇ ಇತ್ತು. ಕಾಗಿದೆ ಸಿದ್ದರಾಮಯ್ಯಂದು ಬಂತು, ಅದ್ರಾಗ ಎಲ್ಲಾರ್ದು ಬಂತು. ಎಲ್ಲ ಭಾಗ್ಯಗಳು. ಥ್ಯಾಂಕ್ ಯು ಸಿದ್ದರಾಮಯ್ಯಂದು ಹೇಳ್ಕೊಂಡ್ಬಿಟ್ಟಿರಿ, ಅದ್ರಾಗ ಸಿದ್ದರಾಮಯ್ಯಂದು ಕರ್ಕೊಂಡ್ಬಿಟ್ಟಿರಿ. ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜೊತೆ ಮ್ಯಾಮ್. ಥ್ಯಾಂಕ್ಸ್ ಮೇಡಮ್. ನಾನೊಂದು ಜನಪದ ಗೀತೆನ ಹಾಡ್ತೇನೆ. ಎಸ್ ಮ್ಯಾಮ್. ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ, ಚೆಲುವಿದ್ದರೇನು ಗುಣವಿಲ್ಲ, ಚೆಲುವಿದ್ದರೇನು ಗುಣವಿಲ್ಲ, ಕೊಳೆ ನೀರು ತಿಳಿಯಿದ್ದರೇನು ರುಚಿಯಿಲ್ಲ. ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ, ಚೆಲುವಿದ್ದರೇನು ಗುಣವಿಲ್ಲ. ಕಪ್ಪು ಹೆಂಡತಿ ಎಂದು ಕಳವಾಳ ಪಡಬೇಡ, ನೀರಾಳೆ ಹಣ್ಣು ಬಲು ಕಪ್ಪು, ನೀರಾಳೆ ಹಣ್ಣು ಬಲು ಕಪ್ಪು ಆದರೂ ತಿಂದು ನೋಡಿದರೆ ರುಚಿ ಬಹಳ. ಕೆಂಪು ಹೆಂಡತಿ ಎಂದು ಸಂತೋಷ ಪಡಬೇಡ, ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು ಇದ್ದರು ಒಡೆದು ನೋಡಿದರೆ ಹುಳು ಬಹಳ. ಆಸೆ ಪಡಬೇಡ, ಚೆಲುವಿದ್ದರೇನು ಗುಣವಿಲ್ಲ, ಚೆಲುವಿದ್ದರೇನು ಗುಣವಿಲ್ಲ, ಕೊಳೆ ನೀರು ತಿಳಿಯಿದ್ದರೇನು ರುಚಿಯಿಲ್ಲ. ಬಂಗಾರ ಬಳೆ ತೊಟ್ಟು ಬಡವಾರ ಬೈಬೇಡ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನ ಸಂಜೆಯಾಗುವುದು ತಡವಲ್ಲ. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒಂದೇ ಅರ್ಥಗರ್ಭಿತವಾದಂತಹ ಸಾಂಗನ್ನ ಹಾಡಿದ್ವಿ ಮ್ಯಾಮ್. ತಾವು ಕೂಡ ಇನ್ನು ಯಾರ್ದು ಹ್ಯಾಂಡ್ ರೈಸ್ ಇಲ್ಲ. ಲಾಸ್ಟ್ಗೆ ನಮ್ಮ ಸ್ವಾಮಿ ಸರ್ಗೆ ಆಪ್ಷನ್ ಕೊಡೋಣ. ಆಗ್ಲಿಂದ ವಿಡಿಯೋ ಆನ್ ಮಾಡ್ಕೊಂಡು ಹ್ಯಾಂಡ್ ರೈಸ್ ಮಾಡ್ದಲೇ ಕೂತಿದ್ದಾರೆ. ನಾವು ಆಪ್ಷನ್ ಕೊಡೋಣ, ಶೇರ್ ಮಾಡ್ಕೊಳ್ಳಿ ನಮ್ ಸರ್. ಎಸ್ ಸರ್, ಸ್ವಾಮಿ ಸರ್, ನಮಸ್ತೆ ಸರ್.
ನಮಸ್ಕಾರ ಮೇಡಮ್, ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ತಾವು ಹಾಡಕ್ ಮೇಡಮ್ ಬೇಡ ಅಂತ ಯಾಕೆ ಸರ್ ನಮ್ಮ ಮೇಲೆ ಕೋಪನ? ಇಲ್ಲ ಮೇಡಮ್, ಯಾವ್ದೇ ತರ ಇಲ್ಲ, ಖುಷಿಯಾಗಿದ್ದೀನಿ ಅವಾಗಿಂದ. ಹೌದಾ? ಅಷ್ಟೇ ಮಾತಾರ್ ಫೌಂಡೇಶನ್ ಬಂದ್ಮೇಲೆ ನಿಮ್ಮ ವಚನಗಳು ಎಲ್ಲಾ ವಚನಗಳು ಕೇಳ್ತಾ ಇದ್ರೆ ನಂಗೆ ಖುಷಿ ಆಗುತ್ತೆ. ಇಲ್ಲ ಸ್ವಲ್ಪ ಗ್ಯಾಪ್ ಆಯ್ತು ಅಂದ್ರೆ ಎಲ್ಲೆಲ್ಲೋ ಹೊಂಟೋಗ್ಬಿಡುತ್ತೆ ಮನ್ಸಲ್ಲಿ. ಒಂದ್ 2 ತಿಂಗಳಿಂದ ಸರಿಯಾಗಿ ನಾನು ಜಾಯ್ನ್ ಆಗ್ತಿರ್ಲಿಲ್ಲ. ಹೌದು ಸ್ವಲ್ಪ ಎಲ್ಲ ಬಿಟ್ಟು ಅಂದ್ರೆ ನಮ್ ಮನ್ಸೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಎಲ್ಲ ಈಗ ಹಾಡುಗಳು ಕೇಳ್ತಾ ಇದ್ರೆ, ನೀವು ವಚನಗಳು ಕೇಳ್ತಾ ಇದ್ರೆ ಮೈಂಡ್ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ಮನುಷ್ಯನಿಗೆ ಏನು ಬೇಡ, ಇಷ್ಟ ಸಾಕಲ್ವಾ ಅನ್ಸ್ಬಿಡುತ್ತೆ. ಹಾಗೆಲ್ಲ ಹೊರಗಡೆ ಇದ್ದೀನಿ ಮೇಡಮ್, ಹಾಡು ಏನು ಬೇಡ ಇಲ್ಲಿ ಈಗ ಮನೆಗಿದ್ರೆ. ಓಕೆ ಸರ್, ಹೋಗ್ಲಿ ಕಾರ್ಯಕ್ರಮದ ಬಗ್ಗೆ ಒಂಚೂರು ಶೇರ್ ಮಾಡ್ಕೊಳ್ಳಿ ಸರ್. ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳೋದಿದೆಯಾ? ಏನು ನೀವು ವೇದಿಕೆಯಲ್ಲಿ ಹಿರಿಯ ಮಾಸ್ತರು, ನಾವೆಲ್ಲ ಈಗೀಗ ಹೆಜ್ಜೆ ಇಟ್ಕೊಂಡು ಬರ್ತಾ ಇರ್ತಕ್ಕಂಥವ್ರು, ನಮ್ಮಲ್ಲಿ ಏನಾದ್ರೂ ಚೇಂಜಸ್ ಗಳನ್ನ ಮಾಡ್ಕೋಬೇಕು ಅನ್ನೋದಿದ್ರೆ, ನೀವು ಯಾಕೆಂದ್ರೆ ಅನುಭವ ತುಂಬಾ ವೇದಿಕೆಗಳನ್ನ ನೋಡಿದೀರಾ, ನಾವೇನಾದ್ರೂ ಚೇಂಜಸ್ ಮಾಡ್ಕೋಬೇಕು, ಏನಾದ್ರು ನಿಮ್ ಒಪಿನಿಯನ್ ನಮ್ಗಳ ಬಗ್ಗೆ, ಇಲ್ಲ ಇದ್ರಲ್ಲಿ ವೇದಿಕೆಯಲ್ಲಿ ಏನಾದ್ರೂ ನಾವು ಚೇಂಜಸ್ ಮಾಡೋ ಅಂತದ್ ಇದೆಯಾ? ಅಷ್ಟೊಂದು ನಿಮಗೆ ಬುದ್ಧಿ ಹೇಳುವಷ್ಟೇ ಏನು ದೊಡ್ಡವನಲ್ಲ. ತುಂಬಾ ಚೆನ್ನಾಗ್ ಬರ್ತಾ ಇದೆ, ಅದ್ಭುತ ಚೆನ್ನಾಗ್ ಬರ್ತಾ ಇದೆ. ಒಳ್ಳೆ ಸೇವೆ ಮಾಡ್ತಾ ಇದ್ರೆ ಫೌಂಡೇಶನ್ ಅಲ್ಲಿ. ನಿಮ್ಮಷ್ಟು ಸೇವೆ ಮಾಡೋ ಭಾಗ್ಯ ಕೊಡ್ಲಿ ಅಂತ ಹೇಳಿ ನಾನು ಅನ್ಕೊಂತೀನಿ ಮೇಡಮ್. ಆ ಟೈಮ್ ಬರ್ಬೇಕು ನಿಮ್ಗೆ ಹತ್ರ, ಹೆಚ್ಚು ಸೇವೆ ಮಾಡೋ ಅಂತ ಅವಕಾಶಗಳು. ಅಲ್ಲ, ತಾವು ರೆಡಿ ಇದ್ದೀನಿ ಅಂದ್ರೆ ಅವಕಾಶ ನಾಳೆನೆ ಕೊಡ್ತೀವಿ ಸರ್ ನಾವು. ಇದೆ ಮೇಡಮ್, ಬಟ್ ನನಗೆ ಸ್ವಲ್ಪ ಇನ್ನ ಕೆಲವು ವೈಯಕ್ತಿಕವಾದ ವಿಷಯಗಳನ್ನ ಅದನ್ನ ದಾಟಿ ಬರಕ್ ಆಗ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಸಮಯದ ಇದು ಹಂಗಾಗಿದೆ. ತುಂಬಾ ಅದ್ಭುತವಾದ ಕಾರ್ಯಕ್ರಮಗಳು, ಎಲ್ಲಾ ಸೆಷನ್ಗಳು ಚೆನ್ನಾಗ್ ಬರ್ತಾ ಇದೆ. ನಿಮ್ದು ಚೆನ್ನಾಗ್ ಬರ್ತಾ ಇದೆ, ಕೇಳ್ತಾ ಇದೆ. ಬಟ್ ಊರಲ್ಲಿ ಹೋದ್ರೆ ನಿಮ್ಮ ಊರಿಗೆ ಓಡಾಟ ಇತ್ತು ಜಾಸ್ತಿ, ಹಂಗಾಗಿ ಇದು ನೆಟ್ವರ್ಕ್ ಸಿಗಲ್ಲ ಊರಿಗೆ ಹೋದ್ರೆ. ಹಂಗಾಗಿ ಚೆನ್ನಾಗಿದೆ ಮೇಡಮ್, ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ನಿಮ್ಮ ಕೆಲಸಗಳೆಲ್ಲ ಮುಗಿದು ನಮ್ಮ ವೇದಿಕೆನಲ್ಲಿ ಸೇವೆ ಸಲ್ಲಿಸೋದಕ್ಕೆ ಆದಷ್ಟು ಬೇಗ ಬರ್ಲಿ ಅಂತ ನಾವು ಸಹ ಕೇಳ್ಕೊತೀವಿ ಸರ್. ನಿಮ್ಮ ಸೇವೆನೂ ಸಹ ಬೇಕು ಸರ್, ಈ ವೇದಿಕೆಗೆ ನಿಮ್ಮ ಸೇವೆನೂ ಸಹ ಬೇಕು. ಗೀತಾ ನಾಯಕ್ ನಟಿ ಮೇಡಮ್ ನಾವು ಹೋಗ್ಬೇಕಾಯ್ತಲ್ಲ, ಮಿಸ್ ಮಾಡ್ಕೊಂಡೆ ಪಾಪ. ಅವತ್ ನಾವು ಮಾತಾಡ್ಸಕ್ಕೆ ಆಗಿಲ್ಲ, ತುಂಬಾ ಹಿಂಗೆಲ್ಲ ಮಿಸ್ ಮಾಡ್ಕೊಂಡೆ. ಅವ್ರದ್ದು ಒಂದೊಂದ್ 2-3 ಫಂಕ್ಷನ್ಗಳು ನಾನು ಹೋಗಕ್ ಆಗ್ಲೇ ಇಲ್ಲ. ಇರ್ಲಿ ಮೇಡಮ್, ನಾನೇ ಮಾತಾಡ್ಸ್ಬೇಕಾಯ್ತು, ಹ್ಯಾಂಡ್ ಮಾಡಿಲ್ಲ. ನೀವೇ ಕರ್ದಿರ, ನಿಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಯಾಕೆ ತಾವು ಹಿರಿಯ ಮಾಸ್ಟರ್, ನಿಮ್ಮ ಶೇರಿಂಗ್ ನಮ್ಗೆ ಮುಖ್ಯ ಸರ್. ತಾವು ವೇದಿಕೆನಲ್ಲಿ ಕೂತ್ಕೊಂಡು ಸೇವೆ ಸಲ್ಲಿಸಿಲ್ಲ ಅಂದ್ರೂ ಹೊರಗಡೆ ಫೌಂಡೇಶನ್ ಬಗ್ಗೆ ತುಂಬಾ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ ಸರ್. ಅಂದ್ರೆ ಮುಂದೆ ಇಲ್ಲ ಅಂತಂದ್ರು ಹಿಂಭಾಗದಲ್ಲಿ ನೀವು ವೇದಿಕೆಗೋಸ್ಕರನೇ ತುಂಬಾ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ಅದೆಲ್ಲ ನಮ್ಗೆ ಗೊತ್ತಿರೋ ಅಂತದ್ದೇನೆ. ನಿಮ್ಗೂ ಸಹ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕೃಷ್ಣರಾವ್ ಸರ್ ಮತ್ತೇನು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್. ಕೊಟ್ಟಿದ್ದೀರಾ? ಮಾತಾಡಿ ಸರ್. ಸ್ವಾಮಿ ಸರ್ ತನು ಮನ ಧನ ಎಲ್ಲರಿಂದ ಕಾರ್ಯನಿರ್ವಹಿಸ್ತಾರೆ ಮೇಡಮ್ ಮಹತಾವ್ ಫೌಂಡೇಶನ್ ಅಲ್ಲಿ. ಅದು ಅನಿವಾರ್ಯ ಕಾರಣಗಳಿಂದ ಅಷ್ಟೇ, ಇದು ಕೂಡ ಅವ್ರ ಮನ್ಸಲ್ಲೇ ಇಲ್ಲೇ ಇರ್ತದ. ಸ್ವಾಮಿ ಅವರು ಸೇವೆ ಮಾಡ್ತದ ಅದು ಹೇಳ್ಬಾರ್ದು. ನಾವು ಕಾರ್ಯಕ್ರಮಕ್ಕೆ ಎಲ್ಲ ಬೆಂಗಳೂರಿಗೆ ಬಂದಾಗೆಲ್ಲ ನೋಡಿದೀವಿ, ಸ್ವಾಮಿಯವರು ಮೊದಲು ಫಸ್ಟ್ ರೆಡಿ, ನಾವು ಊರಾಗ ಬಂದು ನಿಂತಿರ್ತಾರೆ. ಯಾವುದೇ ಇದು ಹೆಚ್ಚು ಪಿಚ್ಚಿಂದ ಕೆಲಸ ಮಾಡ್ತಾರೆ ಅವರು. ಅವ್ರ ಸೇವೆ ಅದ್ಭುತವಾಗಿದೆ. ಅದು ನಮಗೂ ಬಹಳ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ನೀವ್ ಹೇಳಿದ್ದು 100% ಕರೆಕ್ಟ್ ಇದೆ. ಎಸ್ ಸರ್, ನಾವು ಇಲ್ಲಿ ಕೂತು ಮಾಡ್ತೀವಿ ಸೇವೆ, ಮನೆಯಲ್ಲಿ ಕೂತು ನಾವು ಸೇವೆಯನ್ನ ಮಾಡ್ತೀವಿ. ಆದ್ರೆ ನಮ್ ಸ್ವಾಮಿ ಸರ್ ಹೊರಗಡೆ ನಮ್ಮ ಫೌಂಡೇಶನ್ ನ ಕೆಲಸ ಯಾವ್ದಾದ್ರೂ ಬರ್ಲಿ, ಅದಕ್ಕೆ ಎಲ್ಲದಕ್ಕೂ ಸಹ ಮುಂದೆ ನಿಂತು ಅವರೇ ಮೊದಲಿಗರಾಗಿ ಈ ಕಾರ್ಯ ಯಾವುದೇ ಒಂದು ಫಂಕ್ಷನ್ ಆದ್ರೂ ಸಹ ಅವರು ಮೊದಲಿಗರಾಗಿ ನಿಂತು ಅಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ ಸರ್. ನಾವು ಇಲ್ಲಿ ಕೂತ್ಕೊಂಡು ಮಾಡೋದು ದೊಡ್ಡದಲ್ಲ. ಅಂದ್ರೆ ಎಲ್ಲೆಲ್ಲಿ ಫೌಂಡೇಶನ್ ಕಾರ್ಯಕ್ರಮಗಳನ್ನ ಹಾಕತ್ತೆ ಅಲ್ಲೆಲ್ಲ ಹೋಗಿ ಅವರು ಹೆಚ್ಚು ಸೇವೆಯನ್ನ ಸಲ್ಲಿಸ್ತಾರೆ ಸರ್. ಅದು ದೊಡ್ಡತನ ಸರ್. ನಾವು ಇಲ್ಲಿ ಮನೆಯಲ್ಲಿ ಕೂತಿ ಮಾಡ್ಬೋದು, ಆದ್ರೆ ನಮಗಿಂತ ಹೆಚ್ಚಿನ ಸೇವೆ ನಮ್ ಸ್ವಾಮಿ ಸರ್ ಮಾಡ್ತಾ ಇದ್ದಾರೆ ಸರ್. ಸಿದ್ಧರ ಬೆಟ್ಟದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅವ್ರ ಸಹಕಾರಕ್ಕೆ ಇದ್ವಿ. ಅವ್ರು ಮಾಡಿದ ಕೆಲಸ ನೋಡಿ ನಮಗೆ ಅದ್ಭುತ ಅನಿಸ್ತು. ಅವರು ಯಾವುದೇ ಇದಿಲ್ದಂಗೆ ಕೆಲಸ ಅಂತ ಮಾಡ್ತಾ ಇದ್ರು. ನಮಗೆ ಅವ್ರ ಬಗ್ಗೆ ಇವತ್ತಿಗೂ ಹೆಮ್ಮೆ ಇದೆ. ಹಲವಾರು ಕ್ಲಾಸ್ಗೆ ಎಲ್ಲೆಲ್ಲಿ ಬಂದಿದ್ದೀವಿ, ಎಲ್ಲಿ ಹೋಗಿದ್ದೀವಿ, ಅಲ್ಲೆಲ್ಲ ಸ್ವಾಮಿಯವರು ಮೊದಲು ರೆಡಿ ಇರ್ತಾರೆ. ಹಾಗಾಗಿ ಗುರುಜಿ ಕೂಡ ಏನೋ ಕೆಲಸ ಇದ್ದಷ್ಟು ಮೊದಲು ಸ್ವಾಮಿಯಲ್ಲಿ ಅಂತ ಕೇಳ್ತಿರ್ತಾರೆ ಗುರುಜಿ.
ಹೌದು ಸರ್. ಯಾಕೆ ಅಂದ್ರೆ ಅವ್ರು ಅಷ್ಟು ಅಳವಡಿಸ್ಕೊಂತಾರೆ. ಅದೇ ವೇದಿಕೆ ಕೆಲಸ ಅಂತಂದ್ರೆ ಆ ತರ ನಿಂತು ಅವರು ಅಳವಡಿಸ್ಕೊಂಡು ಕೆಲಸವನ್ನ ನಿರ್ವಿಘ್ನವಾಗಿ ನೆರವೇರಿಸ್ತಾರೆ. ಹಾಗಾಗಿನೇ ಇವಾಗ ಯಾರೊಂದು ಅಷ್ಟೇ, ಅಲ್ಲಿ ಯಾರು ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ, ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡು ಯಾವ್ದು ಮುಂದೆ ಬಂದು ಎಲ್ಲಾ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾರೆ, ಅದರಿಂದ ಯಾವ್ದೇ ಒಂದ್ ಕಾರ್ಯ ಆಗ್ಲಿ ಸ್ವಾಮಿಯವರೆಲ್ಲಿ ಅಂತ ಗುರುಜಿ ಕೇಳ್ತಾ ಇರ್ತಾರೆ. ಹೌದು, ಕರೆಕ್ಟ್ ಮೇಡಮ್, ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾಮಿಯವರು ನಿಮ್ಮ ಮುಂದೆ ನಾವು ಏನೂ ಅಲ್ಲ. ನಿಮ್ಮ ಅಂತರಾಳದಿಂದ ನೀವು ಯಾವಾಗ್ಲೂ ಸೇವೆ ಸಲ್ಲಿಸೋದು ನಮ್ಗೆ ಅಂತ ಗೊತ್ತಿದೆ. ಆ ಇದರಲ್ಲಿ ಈಗ ಲಕ್ಷ್ಮೀ ಮಹೇಶ್ ಮೇಡಮ್ ಅವ್ರು ನಿಮ್ಮನ್ನ ಇದು ಮಾಡಿ ನಮಗೆ ಸಲಹೆ ಕೊಡ್ರಿ ಅಂತ ನಿಮಗೆ ಕೇಳಿದ್ದೀಗ ಅವರು. ಅವ್ರೊಂಥರ ಸೇವೆ ಮಾಡಿ ನಾವೊಂಥರ ಸೇವೆ ಮಾಡ್ಬೇಕು. ಎಲ್ಲ ಒಂದೇ ರೀತಿ ಮಾಡಕ್ಕಲ್ಲ ಸರ್. ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ ಸರ್. ಕೈಲಾದ್ ಮಾಡ್ಬೇಕು. ಎಲ್ಲಾ ಶಕ್ತಿಗಳನ್ನ ಕೊಟ್ಟಿದ್ದಾನೆ ದೇವ್ರು. ಆದ್ರೆ ನಮಗೋಸ್ಕರ ನಾವು ದುಡಿಬಾರ್ದು. ಲೋಕ ಕಲ್ಯಾಣಕ್ಕಾಗಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಅದು ಇದ್ರಲ್ಲಿ ನೀವು ಪ್ರತಿಯೊಂದು ಇದರಲ್ಲಿ ಬಂದಂತದಕ್ಕೆ ಕೆಲಸ ಮಾಡ್ತಾ ಇರೋದಕ್ಕೆ ಅದಕ್ಕೆ ಈಗ ಲಕ್ಷ್ಮೀ ಮಹೇಶ್ ಮೇಡಮ್ ಅವ್ರು ನಿಮ್ಗೆ ಹೇಳಿದ್ದು ನಮ್ಗೆ ಏನಾದ್ರು ಸಲಹೆ ಕೊಡಿ ಅಂತ ಹೇಳಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಪೀಕರ್ಗಳು ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಕೆಲವೇ ಜನ ಇದ್ದು ಅಶ್ವಿನಿ ಮೇಡಮ್ ಅವ್ರು ಕೆಲವೇ ಜನ ಇದ್ದು. ಈಗ ನಮ್ಗೆ ಹೆಸರು ಹೇಳಕ್ಕೂ ನೆನಪು ಹೋಗ್ತಾ ಇದೆ ನನ್ನ ಮೆಮೊರಿ. ಈಗ ಎಲ್ಲರೂ ವಿಪರೀತವಾಗಿ ಒಬ್ಬರಿಂದ ಒಬ್ರು ನಮ್ಗೆ ಹೆಸರು ನೆನಪುಳ್ಳಾದಷ್ಟು ಸೇವೆ ಕೊಡ್ತದಾರ. ಅವ್ನು ಹೇಳ್ತಿದ್ರು, ಅವ್ರು ಕೊಡ್ತಕ್ಕಂಥ ಸ್ವಾಧ್ಯಾಯ ಹರಿಸ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಹೌದು ಸರ್. ಅಶ್ವಿನಿ ಮೇಡಮ್ ಇರ್ಬೋದು, ಸಣ್ಣಗೌಡ್ರ ಇರ್ಬೋದು, ನಮ್ಮ ರೇವತಿ ಮೇಡಮ್ ಇರ್ಬೋದು, ಲಕ್ಷ್ಮೀಕಾಂತ ಮೇಡಮ್, ಒಳ್ಳೊಳ್ಳೆ ಮಾಸ್ಟರ್ಸ್ಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ. ಅದು ತುಂಬಾ ಅದ್ಭುತ. ಅವ್ರೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ನಮ್ ಕೈಲಾದಷ್ಟು ನಾವು ಪ್ರಯತ್ನ. ಸಣ್ಣಗೌಡ್ರು ಸರ್ ನಿಮ್ಮಂಗೆ ನಡುಕಟ್ಟಿ ನಿಂತು ಬಿಟ್ಟಿದ್ದಾರೆ. ಏನೇ ಇದ್ರು ಕೆಲಸ ರೆಡಿ ನಾನು ಅಂತ ಇರ್ತಾರೆ. ಹೊಲದ ಕೆಲಸ ಇದ್ರು ಕೂಡ ಆಯ್ತು ಬಂದು ಅಟೆಂಡ್ ಮಾಡೇ ಹೋಗ್ತಾರೆ ಸ್ವಾಮಿ ಸಣ್ಣಗೌಡ್ರು ಸರ್. ನಮ್ದು ಐಚೂರಿಗೂ ಬಂದಿದ್ರು ಸರ್ ಸಣ್ಣಗೌಡ್ರು ಸರ್. ಲಕ್ಷ್ಮೀಕಾಂತ ಮೇಡಮ್ ಇಲ್ಲಿ ಅರೇಂಜ್ ಮಾಡಿದಾಗ ಸಣ್ಣಗೌಡ್ರು ಇಲ್ಲಿ ನಮ್ಮ ರಾಯಚೂರು ಕೂಡ ಬಂದಿದ್ರು ಸರ್. ಸರ್ ಸಣ್ಣಗೌಡ ಸರ್ ಮಾತಾಡ್ಸೋಣ ಸರ್. ಏನೋ JCB ಕೆಲಸ ಮಾಡ್ತಾ ಇದಾರೆ. ಈಗ ಸಣ್ಣಗೌಡ ಸರ್ ಮಾತಾಡ್ಸೋಣ ಸರ್. ನಮಸ್ತೆ ಸಣ್ಣಗೌಡ ಸರ್. ನಮಸ್ತೆ ಮೇಡಮ್, ನಮಸ್ಕಾರ. ಎಲ್ಲ ಆತ್ಮಬಂಧುಗಳು ಕೇಳಿಸ್ತಾ ಇದ್ರೆ ಮಾತಾಡೋದು? ಹಾ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಎಸ್, ನಾವ್ ಇಲ್ಲಿ ಒಂದು ಪ್ರದೇಶಕ್ಕೆ ವಿಸಿಟ್ ಮಾಡಿದ್ವಿ. ಅವರು ದೂರದ ಸಂಬಂಧಿಕರಬೇಕು. ಅವರು 5 ಎಕರೆ ಹೊಲ ತಗೊಂಡಿದ್ರು. ಅಲ್ಲಿ 5-6 ಬೋರ್ ಹೊಡಿಸಿದ್ರು, ನೀರ್ ಚೆನ್ನಾಗಿ ಬೀಳಿಲ್ಲ, ಕಡಿಮೆ ಬಿದ್ದು. ಹಾಗಾಗ್ಬಿಟ್ಟು 1 ಎಕರೆದಲ್ಲಿ ಕಂಪ್ಲೀಟ್ ಕೃಷಿ ಹೊಂಡ ಮಾಡ್ತಾ ಇದಾರೆ ಅವರು. ಎಕರೆ ಏನ್ ಕ್ಷೇತ್ರ ಬರ್ತಲ್ಲ ಅದ್ರಲ್ಲಿ ಫುಲ್ ಮಣ್ಣು ತೆಗೆದು 4 ಎಕರೆಕ್ಕೂ ಮಣ್ಣು ಹಾಕ್ತಾ ಇದಾರೆ ಅವರು. ಅದರಲ್ಲಿ ವಿಸಿಟ್ ಮಾಡ್ತಾ ಇದ್ದೆ. ಹೀಗೂ ಮಾಡ್ಬೋದಾ, ಎಷ್ಟೊಂದು ಖರ್ಚು ಮಾಡಿ, ಅದು ಸುಮಾರು ಒಂದು 30-40 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಅವರು ಒಂದು ಬಾವಿ ಮಾಡಿಸ್ಲಿಕ್ಕೆ. ಎಲ್ಲಾ ಬೋರ್ಗಳಿಂದ ಸಣ್ಣ ನೀರ ಸ್ಟೋರ್ ಮಾಡ್ಕೊಂಡು ಅದರಲ್ಲಿ ಅದನ್ನೇ ಹೊಲಕ್ಕೆ ಹಾಯಿಸಿ ಪೀಕ್ ಮಾಡ್ಕೋಬೇಕು ಅಂತ. ಅಂದ್ರೆ ಜನಗಳು ಹೀಗೂ ಇರ್ತಾರೆ ಅನ್ನೋದಕ್ಕೆ ಒಂದು ರೈತರು ಎಷ್ಟೆಲ್ಲ ಶ್ರಮ ಹಾಕ್ತಾರೆ ಒಂದು ಬೆಳೆ ಬೆಳಿಲಿ ಅಂತಕ್ಕಂಥ. ಇಲ್ಲಿ ನಮಗೆ ನೀಸೆಂಟ್ ಆಗಿ ಸಿಗ್ಲಿಕ್ಕೆ ಎಷ್ಟೊಂದು ಎಫರ್ಟ್ ಹಾಕ್ಬೇಕಾಗತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ಜಸ್ಟ್ ಇಲ್ಲಿ ಇದ್ನೆಲ್ಲ ಹಂಗೆ ತೋರಿಸ್ಬೇಕು ಅನಿಸ್ತು, ತೋರಿಸಿದೆ. ಎಸ್, ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ಮೇಡಮ್ ಚೆನ್ನಾಗಿ ಜಾಸ್ತಿ ರೆಸ್ಪಾನ್ಸ್ ತಗೊಂಡು ಮಧ್ಯಾಹ್ನ ಸೆಷನ್ ಪ್ರತಿ ತಿಂಗಳು ಕೂಡ ನಡೆಸ್ತಾ ಇದ್ದೀರಾ, ಮಿಸ್ ಮಾಡಿದೆ. ಇದೇ ಸೇವೆನೇ ತಮ್ಮ ಕುಟುಂಬದಿಂದ ಹಿಡಿದು, ಆರ್ಥಿಕತೆಯಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು ಸಕಲ ಸಂಪತ್ತನ್ನು ದಯಪಾಲಿಸ್ಲಿ. ಪತ್ರಿಜಿ ಗುರುಗಳ ಸಂದೇಶವನ್ನ ಪ್ರಪಂಚಕ್ಕೆ ಸಾರಲಿಕ್ಕೆ ತಾವು ಕೂಡ ಪ್ರತಿನಿತ್ಯ ಪ್ರತಿ ತಿಂಗಳ 21 ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ. ತಮಗೆ ಸಾಥ್ ಕೊಡ್ತಕ್ಕಂಥ ಯಾರೆಲ್ಲ ಲೀಡರ್ ಇದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ಎಲ್ಲಾ ಮಾಸ್ತರ್ಗಳ ಸಹಕಾರದಿಂದ ನಡೀತಾ ಇರೋಂಥದ್ದು ಸರ್. ಇಲ್ಲಿ ನಾನು ಒಬ್ಳೆ ಅಲ್ಲ, ನಮ್ಮ ಶಶಿಕಲಾ ಮೇಡಮ್ ಒಬ್ರೇ ಅಲ್ಲ, ನಮ್ಮ ಗೀತಾ ಮೇಡಮ್ ಒಬ್ರೇ ಅಲ್ಲ. ಮೊದಲಿಗೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ವೇದಿಕೆ. ಆ ವೇದಿಕೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿರ್ತಕ್ಕಂಥ ಅದಕ್ಕೆ ಕೃತಜ್ಞರಾಗಿ ನಾವು ಸೇವೆಯನ್ನ ಸಲ್ಲಿಸ್ಬೇಕು ಸರ್. ನಮ್ಮಿಂದ ಒಬ್ಬರಿಂದ ಯಾರೇ ಒಬ್ಬರಿಂದನೂ ಸಹ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ವೇದಿಕೆ ಒಂದಿದ್ರೆ ಆಗಲ್ಲ, ಅದಕ್ಕೆ ಸೇವೆ ಸಲ್ಲಿಸ್ತಕ್ಕಂಥವ್ರು ಬೇಕು, ಪ್ಲಸ್ ಕೇಳ್ತಕ್ಕಂಥವ್ರು ಬೇಕು. ಎಲ್ಲರಿಂದಲೂ ಸಹ ಈ ವೇದಿಕೆ ನಡೀತಕ್ಕಂಥದ್ದು ಎಲ್ಲ ಈ ವೇದಿಕೆನಲ್ಲಿರೋ ಎಲ್ಲಾ ಮಾಸ್ಟರ್ಗಳ ಸಹಕಾರದಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ಮಗಳ ಅಭಿಮಾನ ಎಲ್ಲ ಇದೇ ತರ ಇರ್ಲಿ ನಮ್ಗೆ ಅಂತ ಕೇಳ್ಕೊತೀನಿ ಸರ್. ಮೇಡಮ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಡ್ವಾನ್ಸ್ ಹೇಳ್ತಾ ಇದ್ದಾರೆ ಮೇಡಮ್. ನಿಮ್ಮ ಆಜು ಬಾಜು ನಿಮ್ಮ ರಿಲೇಷನ್ಸ್ ಎಲ್ಲರಿಗೂ
ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಡ್ವಾನ್ಸ್ ಶುಭಾಶಯಗಳು ಕೋರ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮಂತ ಹಿರಿಯರ ಆಶೀರ್ವಾದ ನಮ್ಗೆಲ್ಲ ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವತ್ತಿರುತ್ತೆ ಮೇಡಮ್, ಎಲ್ಲ ಭಾವನೆಯವರೇ ಈಗ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು. ನಾವು ಮತ್ತೊಬ್ಬರಿಗೆ ಯಾವುದೇ ರೀತಿಯಿಂದ ಕೆಟ್ಟ ಆಲೋಚನೆ ಮಾಡಬಾರ್ದು, ಒಳ್ಳೆಯದೇ ಬಯಸ್ಬೇಕು ಎಂಬ ವಿಚಾರ ಬಂದವರು ಮಾತ್ರ ವೇದಿಕೆಯಲ್ಲಿ ಸ್ಥಿರವಾಗಿ ನಿಲ್ತಾ ಇದ್ದಾರೆ. ಅದಕ್ಕೂ ತಾವು ಕಂಕಣಬದ್ಧವಾಗಿ ನಿಂತಿದಂತ ಮತ್ತೊಮ್ಮೆ ಈ ಸಣ್ಣಗೌಡ ಅದನ್ನ ಮತ್ತೆ ಪ್ರಸ್ತುತವಾಗಿ ತಿಳಿಸಿದ್ರು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಓಕೆ, ವಿವೋ V2437 ಸರ್, ಆಪ್ಷನ್ ಕೊಟ್ಟಿದ್ದೀನಿ, ಮಾತಾಡಿ ಸರ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನನ್ನ ಹೆಸರು ಅನುಪಮ. ಎಸ್, ಮಾತಾಡಿ ಮ್ಯಾಮ್. ಅವಾಗ್ಲಿಂದ ಈಗ ವಿಡಿಯೋ ಆನ್ ಮಾಡ್ಕೊಂಡ್ರಿ. ಅವಾಗಿಂದ ವಿಡಿಯೋ ಆನ್ ಇತ್ತು, ಈಗ ಏನಾದ್ರು ಮಾತಾಡ್ಬೇಕಾದ್ರೆ ವಿಡಿಯೋ ಆಫ್ ಆಗತ್ತೆ, ಅದಕ್ಕೋಸ್ಕರ ಹೇಳಿ. ಓಕೆ, ಆನ್ ಇದೆ, ಮಾತಾಡಿ. ಇಲ್ಲ ಮೇಡಮ್, ಆನೇ ಇದೆ ನೋಡ್ರಿ. ಓಕೆ, ಮಾತಾಡಿ. ಓಕೆ, ಮಾತಾಡಿ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು, ತಮಗೂ ಸಹ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಏನಾದ್ರು ಹಾಡ್ತೀರಾ ಮ್ಯಾಮ್? ಇಲ್ಲ ಮೇಡಮ್, ಏನಿಲ್ಲ. ಓಕೆ. ಲಾಸ್ಟ್ ವೀಕ್ ಮಾತಾಡಿದ್ರೆ ಅಲ್ವಾ ಮ್ಯಾಮ್ ನೀವು? ಮಾರ್ನಿಂಗ್ ಮಾತಾಡಿದ್ದೆ ಮೇಡಮ್, ಇವತ್ ಮಾರ್ನಿಂಗ್. ಓಕೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇನ್ನೇನು ಮಾತಾಡಲ್ವಾ ನೀವು? ಹಾಡೇನು ಹಾಡಲ್ವಾ? ಏನಿಲ್ಲ ಮೇಡಮ್. ಓಕೆ ಮ್ಯಾಮ್, ತಮ್ಮ ನಗುನೇ ಸಾಕು ಈ ವೇದಿಕೆಗೆ. ತುಂಬಾ ಚೆನ್ನಾಗಿ ನಗ್ತಾ ಇದ್ದೀರಾ, ತುಂಬಾ ಅಂದ್ರೆ ನಗು ಮುಖದಿಂದ ಕಳಕಳಿಯಾಗಿ ಮಾತಾಡ್ತಾ ಇದ್ದೀರಾ ಮ್ಯಾಮ್. ಅದೇ ದೊಡ್ಡ ಉಡುಗೊರೆ ಈ ವೇದಿಕೆಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸಾಕಷ್ಟು ಮಾತುಗಳದ ಮೇಡಮ್, ಹೊರಗಡೆ ಬರ್ತಾ ಇಲ್ಲ ಮಾತು. ಓಕೆ, ನೆಕ್ಸ್ಟ್ ವೀಕ್ ಗೆ ಎಲ್ಲ ಬರ್ಕೊಂಬಿಡಿ ಮೇಡಮ್. ನೆಕ್ಸ್ಟ್ ವೀಕ್ ನಿಮ್ದೇ ಇರ್ಬೇಕು ಅಂತ ಅರ್ಧ ಗಂಟೆ. ಓಕೆನಾ? ಎಲ್ಲ ಬರ್ದಿಟ್ಕೊಂಡು ಮಾತಾಡಿ. ಎಂಟ್ರಾಗ್ಬೇಕಾದ್ರೆ ನೀವು ಎಂಟರಾಜ್ ಅಂತ ಒಂದು ಹೆಸರು ಬರುತ್ತೆ, ಆ ವಿವೋ ಅಂತೆಲ್ಲ ಬರುತ್ತಲ್ಲ, ಅದ್ರ ಬದ್ಲಿ ನಿಮ್ ಹೆಸರು ಹಾಕೊಡಿ. ಅವಾಗ ನಿಮ್ ಹೆಸರು ಕರಿತೀವಿ, ನಿಮ್ಮ ಮೊಬೈಲ್. ಈಗ ಬಂದಿದೆ ಅನುಪಮ ಅಂತ, ಅವಾಗ್ಲೇ ನೋಡಿದ್ರೆ ಯಾವ್ದೋ ವಿವೋ ಇತ್ತು. ನಾನ್ ಚೇಂಜ್ ಮಾಡಿದೆ, ರೀನೇಮ್ ಮಾಡಿದೆ ಅದನ್ನ. ಓ, ನೀವು ಚೇಂಜ್ ಮಾಡಿದ್ರಾ? ಎಂಟ್ರಾಗ್ಬೇಕಾದ್ರೆ ಬರುತ್ತೆ ಮೇಡಮ್ ನಿಮ್ ಹೆಸರು. ಅಂದ್ರೆ ವಿವೋ ಇದೇನೋ ಇತ್ತಲ್ಲ, ಅದು ಬರುತ್ತೆ. ಅದನ್ನ ತೆಗೀರಿ, ಡಿಲೀಟ್ ಮಾಡಿ, ಅದು ಇಂಟು ಹಿಂದಕ್ ಹೋಗ್ಬಿಡಿ. ಆಮೇಲೆ ನಿಮ್ ಹೆಸರು ಹಾಕಿ ಅಲ್ಲಿ, ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಂಗ್ ಮಾಡಿ. ಯಾವತ್ತೂ ನಮ್ಮ ಹೆಸರಿಗೆ ಶಕ್ತಿ ಜಾಸ್ತಿ ಮೇಡಮ್. ಯಾಕಂದ್ರೆ ಒಂದ್ ಹೆಸರು ಇಡ್ಬೇಕಾದ್ರೆ ಎಷ್ಟೆಲ್ಲಾ ಶಾಸ್ತ್ರ ಕೇಳಿ ನಮ್ಮ ಮಗಳು ಖುಷಿಯಾಗಿರ್ಲಿ, ಸಂತೋಷವಾಗಿರ್ಲಿ, ನೆಮ್ಮದಿಯಾಗಿರ್ಲಿ ಅಂತ ಒಂದು ಹೆಸರನ್ನ ಇಡ್ತಾರೆ, ಒಂದು ನಾಮಕರಣದ ಮುಖಾಂತರ. ಆದ್ರೆ ನಾವು ಫೋನ್ ಹೆಸರು ಇಟ್ಕೊಂಡು ಫೋನ್ ಹೆಸರು ಕರ್ಕೊಂಡ್ರೆ ನಮ್ಮ ಹೆಸರಿಗೆ ಏನ್ ಶಕ್ತಿ ಇರುತ್ತೆ ಮ್ಯಾಮ್? ಮೇಡಮ್, ಅದು ಫೋನ್ ಹೆಸರು ಕರೀಲಿಕ್ಕೆ ಆಗಲ್ಲ. ಆದ್ರೆ ಏನಾಗುತ್ತೆ, ನನಗೆ ಇದ್ರಾಗ ಇನ್ನೂ ಸ್ವಲ್ಪ ಹೊಸಬ್ಳು, ABCD ಕರೀತಾ ಹೋಗ್ಬೇಕು ನಾನು. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮಕ್ಳ ಅರ್ಕೆಲ್ಲ ಇದ್ರೆ ಮಾಡಿಸ್ಕೊಳ್ಳಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಸ್ಟರ್ಸ್, ಆಗ್ಲೇ ಟೈಮ್ ಆಗಿದೆ. ನೀವೆಲ್ಲ ಎರಡನೇ ಸಾರಿ ಹ್ಯಾಂಡ್ ರೈಸ್ ಮಾಡಿದೀರಾ. ಆಗ್ಲೇ ನಮ್ ಟೈಮ್ ನಮ್ಗೆ ನೋಡಿ ಈಗ 5 o'clock ಆಗ್ತಾ ಇದೆ. ನಮಗ್ ಕೊಟ್ಟಿರೋಂತ ಸಮಯ ಮೀರ್ತಾ ಇದೆ. ಎಲ್ಲರ ಹತ್ರನೂ ಸಹ ಕ್ಷಮೆಯನ್ನ ಕೇಳ್ತಾ ನಾವು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ಬೇಕಾಗಿದೆ ಮಾಸ್ಟರ್. ನಮಗೆ ಲಾಸ್ಟ್ ಅಂದ್ರೆ ಬಂದಿರೋದು 4:50. ಈಗಾಗ್ಲೇ 5 ಗಂಟೆ ಆಗೋಯ್ತು. ಆಲ್ರೆಡಿ ಎಲ್ರಿಗೂ ಸಹ ಒಂದೊಂದ್ಸರಿ ಅವಕಾಶವನ್ನ ಕೊಟ್ಟಿದೀವಿ. ಯಾರು ಸಹ ಬೇಜಾರ್ ಮಾಡ್ಕೋಬೇಡ್ರಿ. ಮುಂದಿನ ವಾರ ಫಸ್ಟ್ ಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಮೊದ್ಲಿಗೆ ಆಪ್ಷನ್ ಕೊಡ್ಲಾಗತ್ತೆ ಮಾಸ್ಟರ್. ಸಾರಿಯನ್ನ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಸಮಯ ಬಂದಿದೆ. ಹಾಗಾಗಿ ಯಾರು ಸಹ ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಎಲ್ಲರತ್ರನೂ ಸಹ ಕ್ಷಮೆಯನ್ನ ಕೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಾಸ್ಟರ್. ಇಲ್ಲಿಯ ತನಕ ತಾವೆಲ್ಲರೂ ಸಹ ಅದ್ಭುತವಾಗಿ ಭಾಗವಹಿಸಿದೀರಾ. ತಮ್ಮಲ್ಲಿ ಇರ್ತಕ್ಕಂಥ ಕಲೆಗಳನ್ನ ಪ್ರದರ್ಶನ ಮಾಡಿದೀರಾ, ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಮ್ಗೆ ಇಷ್ಟೆಲ್ಲಾ ನಾವು ಉಪಯೋಗವನ್ನ ಪಡ್ಕೊಳ್ಳೋದಿಕ್ಕೆ
ನಮ್ಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ, ಶಶಿಕಲಾ ಮೇಡಮ್ ಅವರಿಗೂ, ಜ್ಯೋತಿ ಅಂಜನ್ ಮೇಡಮ್ ಅವ್ರಿಗೂ, ಸಣ್ಣೇಗೌಡ ಸರ್ಗೂ, ಸ್ವಾಮಿ ಸರ್ಗೂ, ಯಾರೆಲ್ಲ ಕೃಷ್ಣರಾವ್ ಸರ್ಗೂ, ಯಾರಿಗೆಲ್ಲ ಇಲ್ಲಿ ಶೇರ್ ಮಾಡ್ಕೊಂಡ್ರಿ ಎಲ್ರಿಗೂ ಸಹ ಉತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಾಳೆ ರಜಾ ಇರುತ್ತೆ. ಎಂದಿನಂತೆ ನಮ್ಮ ಕಾರ್ಯಕ್ರಮ ಸೋಮವಾರದಿಂದ ಸ್ಟಾರ್ಟ್ ಆಗತ್ತೆ ಮಾಸ್ಟರ್ಸ್. ಎಲ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು.